ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಫೆಬ್ರವರಿ 2025 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಶತಭಿಷ ನಕ್ಷತ್ರ, ಪರಿಗಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ವಿಶೇಷವಾಗಿ ಬೆಳಿಗ್ಗೆ 6:46 ಬೆಳಿಗ್ಗೆ 8:18 ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಇರ್ತಕ್ಕಂಥ ಈ ಸಮಯ ಕಂಟಕ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ. ಎಚ್ಚರಿಕೆ ಮಕ್ಕಳೇ. ಇನ್ನು ಎಂದಿನಂತೆ ಪುಟ್ಟ ಸಮಾಲೋಚನೆ, ಸಂವಾದ. ಸ್ಮಶಾನದಲ್ಲಿ ಆ ಉರಿದು ಬಿದ್ದಿರುವ ಬೂದಿಯನ್ನ ನೋಡಿದ್ರೆ ನಮಗೊಂದೊಂದು ಸಮಯ ಗೊತ್ತೇ ಆಗೋಲ್ಲ. ನನ್ನ ಗುರುಗಳು ಹೇಳಿತ್ತು, ಮನುಷ್ಯ ಇಷ್ಟೇನಾ ಒದ್ದಾಡೋದು, ಈ ಬೂದಿ ಆಗಲಿಕ್ಕೇನಾ ಇಷ್ಟೆಲ್ಲ ಒದ್ದಾಡೋದು, ಇಷ್ಟು ಮೋಸ, ಇಷ್ಟು ದಗ, ಇಷ್ಟು ಅನ್ಯಾಯ. ಯೋಚನೆ ಮಾಡಿ ನೋಡಿ. शमशान की राख देखकर मन में एक ख्याल आता है, सिर्फ राख होने के लिए इंसान जिंदगी भर एक दूसरे से कितना जलता भी है, खुद भी जलता है. ಯೋಚನೆ ಮಾಡಿ ನೋಡಿ ಮಕ್ಕಳೇ, ನಾವು ಇನ್ನೊಬ್ಬರು ನೋಡಿ ಬೇಯ್ತೇವೆ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ವರ್ಷಕ್ಕೊಮ್ಮೆ ನಮ್ಮ ಹಿರಿಯರನ್ನ ನೋಡ್ಲಿಕ್ಕೆ, ಯಾಕೆ ನಮ್ಮ ದೊಡ್ಡವರು ಅವರನ್ನು ನೆನೆಸ್ಕೊಳ್ಳಿಕ್ಕೆ, ಆ ಒಂದು ಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರ, ಆ ಹಿರಿಯರನ್ನ ನಾವು ಮಣ್ಣು ಮಾಡಿದ ಕ್ಷೇತ್ರ, ದಫನ್ ಮಾಡಿದ ಕ್ಷೇತ್ರ, ಒಂದು ನೆನಪಿನ ಕ್ಷೇತ್ರ, ದೇವಾಲಯದ ಕ್ಷೇತ್ರಕ್ಕೆ ಒಂದು ಸೇವಾ ಸಂಕಲ್ಪ ಇಟ್ಟಿದ್ದಾರೆ ಅಂದರೆ ಇಷ್ಟೇ ಕಣೋ. ಬದುಕಿರೋ ಅಷ್ಟು ದಿನ ಸುಡ್ತಾ ಬೇಯ್ತಾ ಇನ್ನೊಬ್ಬರನ್ನ ಬೇಯಿಸ್ತಾ ಬದುಕ್ತಿದ್ದೇವೆ. ಯೋಚನೆ ಮಾಡಿ ನೋಡಿ. ನಾವೆಲ್ಲರೂ ಬಂದಿರೋದು ಬೂದಿ ಆಗಲಿಕ್ಕೆ, ಮಣ್ಣಾಗಲಿಕ್ಕೆ. ಅದು ಜೀವನ ಪರ್ಯಂತ. ಯಾಕಂದ್ರೆ ಹಲವಾರು ಗುರುಗಳನ್ನ ಭೇಟಿ ಆಗ್ತಿರ್ತಾನೆ, ಆ ಮಾತುಗಳು ಕೇಳ್ತಾ ಇರ್ತಾನೆ. ಗುಡ್ ಲಿಸನರ್ ಈಸ್ ಅ ಗುಡ್ ಒರೇಟರ್ ಅನ್ನೋದು ನನ್ನ ಇನ್ನೊಂದು ಗುರುಗಳು ಹೇಳ್ಕೊಟ್ಟಿದ್ದು. ತುಂಬಾ ಕೇಳುಗ ಒಳ್ಳೆಯ ಓದುಗ ಆಗ್ತಾನೆ, ಮಾತನಾಡ್ತಕ್ಕಂಥದ್ದು ಆಗ್ತಾನೆ ಅಂತ ಗಮನಿಸಿದ್ದೀರಾ? ಕಟ್ಟ ಕಡೆಗೆ ನಾವು ಹೋಗಿ ಸೇರುವುದು ಯಾಕೆ? ಇವತ್ತು ನೋಡಿ, ಒಂದು ಹುಡುಗ ಒಂದು ಹುಡುಗಿ 5-6 ವರ್ಷದಿಂದ ಪ್ರೀತಿಸ್ತಿದ್ನಂತೆ. ಈಗ ಆಕೆ ಯಾಕೋ ಮನೋಪರಿವರ್ತನೆ, ನನ್ನದಲ್ಲ ಅಷ್ಟೇಯಾ, ಕೊಂದು ಬಿಡುವುದ ರಸ್ತೆಯಲ್ಲೇ. ಯಾರಾದ್ರೇನು ಮಕ್ಕಳೇ, ಬೂದಿಯಾಗ್ಲಿಕ್ಕೆ ಬಂದಿರೋದು, ನನ್ನದಲ್ಲ. ಆ ಪ್ರೀತಿಯ ಬೆಳಕು ಬಿಟ್ಟು ಬಿಡೋಣ. ನನ್ನ ಪ್ರೀತಿ ಎಲ್ಲೋ ಚೆನ್ನಾಗಿದ್ದಾಳೆ, ಸಾಕು. ಅದು ಕೂಡ ಒಂದು ಆತ್ಮತೃಪ್ತಿ ಇದೆಯಲ್ಲ. ಇವತ್ತಿನ ಜನ್ರೇಷನ್ಗೆ ತಮ್ಮ ಪ್ರೀತಿ ಕಳ್ಕೊಳ್ಳೋದು ಅಂದ್ರೆ ಆಗೋಲ್ಲ. ಅಲ್ಲೊಂದು ಸುಡ್ತ ನಿಂತ್ಕೋತಾರೆ. ಶಮಶಾನ್ ಮೇಲೆ ರಾಕ್ ಹೋನೆಕಿಲಿ ಆಯೆ. ನಾವೆಲ್ಲರೂ ಬಂದಿರೋದೇ. ಇವತ್ತು ಜೈಲಿನ ಕಂಬಿ, ಗಲ್ಲು ಗಂಬಿ, ಇನ್ನೊಂದು. ಯೋಚನೆ ಮಾಡಿ ನೋಡಿ. ಇಷ್ಟು ಮೋಸದ ಬದುಕು ಬದುಕಬೇಕ ನಾವು? ಬೆಂದು ಹೋಗಲು ಬಂದಿದ್ದೇವೆ, ಸುಟ್ಟು ಹೋಗಲು ಬಂದಿದ್ದೇವೆ. ಒಂದು ತಾಯಿ ಜೀವ ಮದುವೆ ಆಗ್ತಾಳೆ, ಖುಷಿಗೆ ಗಂಡನಿಗೆ ಅಂದಗಾತಿ, ಚಂದಗಾತಿ, ವಿದ್ಯಾವಂತೆ, ಇನ್ನೊಂದು ಎಲ್ಲೋ ಒಂದು ಪೋಸ್ಟ್ ಆಗ್ತಾನೆ. ತನ್ನ ಖುಷಿಯನ್ನ ತಡಿಲಾರದೆ ಒಂದು ನೋಡಿ. ಫೇಸ್ಬುಕ್ ಕೂಡ
ಇನ್ಸ್ಟಾಗ್ರಾಮು ಫೇಸ್ಬುಕ್ ಬರೀ ಕೆಟ್ಟದೇ ಮಾಡ್ತಿದೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ, ತುಂಬಾ ಒಳ್ಳೇದನ್ನು ತೋರಿಸ್ಕೊಡುತ್ತೆ. ಆ ಪೋಸ್ಟ್ಗೆ ಒಬ್ಬ ಕಮೆಂಟ್ ಹಾಕ್ತಾನೆ, ಡೇ ಅದು ನನ್ನ ಹೆಂಡ್ತಿ ಕಣೋ, ಅದು ನಿನ್ನ ಹೆಂಡ್ತಿ ಹೆಂಗಾದ್ಲು, ಅವಳ ಹೆಸರು ಅದೆಲ್ಲ ಕಣೋ ಇದು. ಇನ್ನೊಬ್ಬ ಹಾಕ್ತಾನೆ, ಇದು ನನ್ನ ಹೆಂಡ್ತಿ ಕಣೋ, ನೀನ್ ಹೇಳಿದ ಹೆಸರು ಅಲ್ಲ, ಅವನು ಹೇಳಿದ ಹೆಸರು ಅಲ್ಲ, ಇದು ನನ್ನ ಹೆಂಡ್ತಿ ಹೆಸರು, ಅವಳು ಕಾಣೆಯಾಗಿ ಎಷ್ಟು ದಿನ ಆಗಿದೆ ಅಂತ. ಇವನು ಗಾಬರಿ, ಯಾರೋ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾರೆ, ಹಿಂದೆ ಬಿದ್ದ್ಬಿಟ್ಟಿದ್ದಾರೆ, ಹೊಟ್ಟೆ ಊರಿ ಬಾಕಂದ್ರು. ಸ್ಮಶಾನದಲ್ಲಿ ಸುಡೋಕೆ ಬಂದಿರೋದು. ಆದ್ರೂ ಮನುಷ್ಯ ತಪ್ಪು ತಿಳ್ಕೊಳ್ಳಲ್ಲ, ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಲ್ಲ. ಈ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ, ಸೀದಾ ಅವಳನ್ನು ಕರ್ಕೊಂಡು ಅವಳಿಗೆ ಹೇಳಿದೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ದೊಡ್ಡ ಹಿಸ್ಟ್ರಿನೇ ಬರುತ್ತೆ. ಪುಣ್ಯ ಅದಕ್ಕಿತ್ತು. 4 ಜನಕ್ಕೆ ಟೋಪಿ ಹಾಕಿಟ್ಟಿದ್ದಾಳೆ ಮದುವೆ ಅನ್ನೋ ಹೆಸರಿನಲ್ಲಿ. ಇದು ಕಾಣೋ ಜೀವನ ಅಂದ್ರೆ. ನೋಡಿ ಎಲ್ಲಿಗೆ, शमशान की राख देखकर मन में एक ख्याल आया कि सिर्फ राख होने के लिए इंसान जिंदगी भर एक दूसरे को धोखा देता है, धोखे पे जीता है. ಮೋಸದಲ್ಲೇ ಬದುಕ್ತಾನೆ, ಇಲ್ಲ ಮೋಸಕ್ಕೋಸ್ಕರ ಬದುಕ್ತಾನೆ. ತಾನು ಎಷ್ಟೇ ದೊಡ್ಡ ಅಧಿಕಾರ ಪಡೆದಿದ್ರು ಇಲ್ಲಿ ಬಂದು ಸ್ಮಶಾನದಲ್ಲಿ ಬೂದಿಗೆ ಆಗಲಿಕ್ಕೆ ಬೆದರಿಸಿಯೋ, ತಂತ್ರವೋ ಕುತಂತ್ರವೋ ವಾಟ್ ಎವರ್. ಅರೇ ಹೇಳ್ತಲೇ ಇದ್ದೆ, ಶನಿ ಕುಜ ಶುಕ್ರ ಬೇರೆ ಸೇರಿದಾನೆ, ಅವನು ಉಚ್ಚಂಗತಕ್ಕೆ ಹೋಗಿದ್ದಾನೆ. ಅಲ್ಲಿ ನೋಡಿ, ಕುಜನಿಗೆ ರಾಹು ಕೇಂದ್ರ ಸ್ಥಾನ, ಶುಕ್ರ ಕೇಂದ್ರ ಸ್ಥಾನ. ಒಂದು ವಿಮಾನ ಅಪಘಾತ ಮಕ್ಕಳೇ, 60 ಜನ ದಹನಂ. ಅಮೆರಿಕದಲ್ಲಿ ಟ್ರಂಪ್ ಅಣ್ಣ ಸುಮ್ಮನೆ ಬಂದಿಲ್ಲ, ಅಲ್ಲಿ ಆ ಪೋಷಣವೇ ಅಂತ ಜಾತಕ. ಅವನ ಲಗ್ನದಲ್ಲೇ ಕುಜ, ನೆನಪಿಟ್ಟುಕೊಳ್ಳಿ. ಯುದ್ಧೋನ್ಮಾದಿ ಅಂತ ವಿಚಿತ್ರ ಕ್ರೋಧೋನ್ಮತ್ತ ವ್ಯಕ್ತಿಗಳು ಬಂದು ಕುತ್ಕೊಂಡ್ರೆ ಬಿಡ್ತದೆ ಮಕ್ಕಳ ಪ್ರಕೃತಿ. ಇದೊಂದು ಸ್ಯಾಂಪಲ್ಗಳಷ್ಟೇ ನಾವು ನೋಡ್ತಿರೋದು, ಇನ್ನೂ ತುಂಬಾ ಬರೋದಿದೆ. ದಯಮಾಡಿ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಈ ಹೊಲಸು ಆಲೋಚನೆಗಳನ್ನು ಬಿಡೋಣ, ಹೊಲಸು ಮಾತುಗಳನ್ನು ಬಿಡೋಣ, ಪ್ರಚೋದನೆ ಮಾಡುವಂತಹ ಒಂದು ಮಾತುಗಳನ್ನು ಬಿಡೋಣ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ, ನಂದು ಒಂದು ಫೋಟೋ ಹರಿದಾಡ್ತಲೇ ಇದೆ, ನಂದು ಒಂದು ವಿಡಿಯೋ ಹಾಕೊಂಡು ಹರಿದಾಡಿಸ್ತಲೇ ಇದೆ ಸುಮಾರು 10-15 ವರ್ಷಗಳಿಂದ. ಏನೋ ಹಾಕೊಂಡು ನಾನು ಸುಮ್ಮನಾಗ್ಬಿಟ್ಟಿದ್ದೇನೆ. ಯಾಕಂದ್ರೆ ಅದರ ಹಿಂದ್ಗಡೆ ಭೇದಿಸ್ತಾ ಹೋದ್ರೆ ಅದು ಯಾರೋ ಎಲ್ಲೋ ಅಂತ. ರವಿಶಂಕರ್ ಗುರೂಜಿ ಸಂಸ್ಥೆಯಿಂದ ಕರೆ ಮಾಡಿ, ಶಂಕರ್ ಗುರೂಜಿ ಸಂಸ್ಥೆಯಿಂದ ಈ ಯಂತ್ರ ಆ ಯಂತ್ರ, ಖಂಡಿತ ನಾನು ಜ್ಯೋತಿಷಕ್ಕೆ ಸಿಗೋಲ್ಲ. ವಾರದಲ್ಲಿ 3 ದಿನ 4 ದಿನ ಇಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮನಸ್ಸು ಬೇರೆ ಎಲ್ಲೋ ವಾಲುವಿಕೆ. ಬೇಡ, ಯಾವುದು ಬೇಡ ಅಂತ ಬಂದವ್ರಿಗೆ ಒಂದು ಬೊಗಸೆ ಧೈರ್ಯ ಹೇಳಲಿಕ್ಕೆ ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಬರಲೂಬೇಡಿ ಅಂತ ಒಂದು ಪತ್ರದ ವ್ಯವಸ್ಥೆ ಇದೆ. ನಿಜ ಹೇಳ್ತೇನೆ, ಒಂದು ಪ್ರಶ್ನೆಯ ಪತ್ರದ ವ್ಯವಸ್ಥೆ ಇದೆ. ಕರೆ ಮಾಡಿ ಗೈಡೆನ್ಸ್ ಮಾಡ್ತಾರೆ. ನೀವು ಬರಬೇಡಿ, ಅಲ್ಲಿಂದ ದುಡ್ಡು ಖರ್ಚು ಮಾಡ್ಕೊಂಡು ಈಗಿರೋ ಗುರು ವಕ್ರನಿಗೆ ನೀವು ಎಲ್ಲಿಂದಲೋ ಅಲ್ಲಿಂದ ಒಂದು 2-3 ಸಾವಿರ ಖರ್ಚು ಮಾಡಿಕೊಂಡು ರಿಟರ್ನ್ 2-3 ಸಾವಿರ, ಇಲ್ಲೊಂದಷ್ಟು ದುಡ್ಡು, ತಿಂಡಿ ಊಟಕ್ಕಷ್ಟು, ಫ್ಯಾಮಿಲಿ ಕಾರು ಟ್ಯಾಕ್ಸಿ, ಇನ್ನೊಂದು ರೂಮ್ಗೆ ಬೇಡ ಅಂತಲೇ ನಾನು ಹೇಳ್ತಾನೆ. ತುಂಬಾ ಮುಖ್ಯ ನಿರ್ಧಾರಗಳಿದ್ದಾಗೆ ನೋಡೋಣ ಅಂತ ಸಿಗುವಂತ ವ್ಯವಸ್ಥೆ ಆಯ್ತು ಅಂದ್ರೆ ಇದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಗೊತ್ತಾ, ಯಾರ್ದು ಏನ್ ಬೇಕಾದ್ರೂ ಕಲಬೆರಕೆ ರೂಪ ಹಾಕಿ ಏನ್ ಬೇಕಾದ್ರೂ ಹಾಕ್ಬಹುದು, ಮಾಡಬಹುದು. ನಮಗ ಅದರ ಮೇಲೇನೆ ಗಮನ. ಅಬ್ಬೋ ಅದರ ಮೇಲೆಯೇ ನಾವು ಮಾಡ್ತಿರೋ ಆ ಒಂದು ಕೆಲಸ ಕಾರ್ಯ. ಅರೆ, ಗಂಡನಿಗೆ ಹೆಂಡತಿ ಮೋಸ, ಹೆಂಡತಿಗೆ ಗಂಡ ಮೋಸ, ವ್ಯಕ್ತಿತ್ವಕ್ಕೆ ಮೋಸ, ಯಜಮಾನನಿಗೆ ಸೇವಕನ ಮೋಸ. ಬೂದಿ ಆಗೋಕೆ ಕೆಲಸಗಾರ ಯಜಮಾನನಿಗೆ ಮೋಸ, ಯಜಮಾನ ಕೆಲಸಗಾರನಿಗೆ ಮೋಸ. ಏನಾಗತ್ತಿದೆ ಈ ಇಂತಹ ವ್ಯಕ್ತಿಗಳ ಪ್ರಚೋದನೆಯಿಂದ ಒಳ್ಳೆಯವರು ಕೆಡ್ತಿದ್ದಾರೆ. ಮೊನ್ನೆ ನಾನು ಒಂದು ಹುಡುಗ ಸ್ಪೋರ್ಟ್ಸ್ ಲೈನ್ ಇದೆ ಅಂತ ಹೇಳಿದ್ದೆ. ಎಸ್, ಸ್ಟೇಟ್ ಅಂಡ್ ನ್ಯಾಷನಲ್ ಲೆವೆಲ್ಗಿದೆ. ನಿನ್ನ ಆಂಬಿಷನ್ ಏನ್ ಮಗು ಅಂದ್ರೆ, ಏನ್ ಹೇಳ್ದ ಗೊತ್ತಾ, ಗುಂಡಿಗೆ ದಸಕ್ ಅನ್ಬಿಡ್ತು. ಅವ್ರ ತಂದೆ ತಾಯಿ ಮುಖ ನೋಡಿದೆ ನಾನು. ನೋಡಿ, ಇನ್ನೂ LKG ಹೆಜ್ಜೆನೂ ಇಟ್ಟಿಲ್ಲ, ಡಿಸ್ಟ್ರಿಕ್ಟ್ ಲೆವೆಲ್ ಆಟಗಾರ.
ತೆಂಡೂಲ್ಕರ್ ಹತ್ರ 250 ಕೋಟಿದು ಪ್ಲೇನ್ ಇದೆ. ಆ ಥರ ಪ್ಲೇನ್ ತಗೊಳ್ಳೋ ಆಸೆ ನನಗೆ. ವಿರಾಟ್ ಕೊಹ್ಲಿ ಹತ್ರ ಇದೆ, ಧೋನಿ ಹತ್ರ ಇದೆ, ಕಪಿಲ್ ದೇವ್ ಹತ್ರ ಇದೆ. ಪ್ಲೇನ್ ಗೊತ್ತಾ? ಜೆಟ್ ಪ್ಲೇನು. ಕ್ರಿಕೆಟ್ ಆಡಿದ್ರೆ ನಾನು ಪ್ಲೇನ್ ತಗೋಬತ್ತು ಓನು ಅಂತಾನೆ. ಅದನ್ನ ಒಂದು ದಿನಕ್ಕೆ ಬಾಡಿಗೆ ಗೊತ್ತಿಲ್ಲ ಅವನಿಗೆ, 1 ಗಂಟೆ ಬಾಡಿಗೆ ಗೊತ್ತಿಲ್ಲ. ಪ್ಲೇನ್ ಅನ್ನು ಇಟ್ರೆ 1 ಗಂಟೆಗೆ ನೀವು ಏರ್ಪೋರ್ಟ್ ಅಲ್ಲಿ ನಿಲ್ಸಿದ್ರೆ 300 ರಿಂದ 1000 ರೂಪಾಯಿವರೆಗೂ ಕೊಡಬೇಕು. ಸುಮ್ಮನೆ ಅಲ್ಲ, ಅವನೇನು ಬಿಟ್ಟಿ ಕೊಡೋಕ್ಕೆ. ಎಷ್ಟೋ ಪ್ಲೇನ್ಗಳು ಕಿಂಗ್ ಫಿಶರ್ ಬಾಡಿಗೆ ಕೊಡಬೇಕಿತ್ತು ಏರ್ಪೋರ್ಟ್ಗೆ. ಇಷ್ಟೊತ್ತು ನಿಲ್ಸಿ ಇಷ್ಟೊತ್ತಿಗೆ ಎತ್ತಬೇಕು ಅವರು. ಸುಮ್ಮನೆ ನನ್ನ ಜಾಗದಲ್ಲಿ ನಿನ್ ಗಾಡಿ ನಿಲ್ಸೋಕೇನು ಬಿಟ್ಟಿ ಪಾರ್ಕಿಂಗ? ಇದು ಲೆಕ್ಕ. ಬಾಡಿಗೆ ಕಟ್ಟಿಲ್ಲ ಅಂತ ಕಿಂಗ್ ಫಿಶರ್ ಪ್ಲೇನ್ಸ್ ಎಲ್ಲ ಹಾರಾಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಏವಿಯೇಷನ್ ಇಂಡಸ್ಟ್ರಿ. ನೆನ್ಪಿಟ್ಕೊಳ್ಳಿ, ಅದಿದೆ. ತುಂಬಾ ಲೆಕ್ಕಾಚಾರಗಳಿದೆ. ಅದಷ್ಟೇ ಅಲ್ಲ, ಒಂದು ಮೆಕ್ಯಾನಿಕ್ ಇಡಬೇಕು, ಕನ್ಫರ್ಮ್ ಒಂದು ಪರ್ಮನೆಂಟ್ ಒಂದು ಪೈಲಟ್ ಇಡಬೇಕು. ಪೈಲಟ್ ಸಂಬಳ ಗೊತ್ತಿರೋ ಒಂದು ಜೆಟ್ ಪ್ಲೇನ್ಗೆ ಒಬ್ಬರನ್ನ ಇಡಕ್ಕಾಗಲ್ಲ, 2 ಇಡಬೇಕು. ಜೆಟ್ ಪ್ಲೇನ್ ಇಟ್ಕೋಬೇಕು ಅಂದ್ರೆ ಒಂದು ಪೈಲಟ್ಗೆ ಜ್ವರ ಬಂತು, ಸಟ್ಟಂತ ಇನ್ನೊಂದು ಪೈಲಟ್ ಅರೇಂಜ್ ಮಾಡಿರ್ಬೇಕು. ಲಕ್ಷಗಳಲ್ಲಿ ಇರುತ್ತೆ ಸಂಬಳ, 7 ರಿಂದ 10 ಲಕ್ಷ. ನೆನ್ಪಿಟ್ಕೊಳ್ಳಿ. ಒಂದು ಪ್ರೈವೇಟ್ ಜೆಟ್ ಇಟ್ಕೊಂಡ್ರೆ ಒಂದು 4 ಜನ ಅಸಿಸ್ಟೆಂಟ್ಸ್ ಬೇಕು ಅದಕ್ಕೆ, ಒಳಗಡೆ ಸರ್ವ್ ಮಾಡೋಕೆ, ಇನ್ನೊಂದಕ್ಕೆ. ಎಷ್ಟು ಅನ್ಕೋತೀರಾ? ಕಡಿಮೆ ಅಂದ್ರೂ ಒಂದು ಪ್ರೈವೇಟ್ ಜೆಟ್ ಇಟ್ಕೋತೀರಿ ಅನ್ನೋದಾದರೆ 1 ತಿಂಗಳಿಗೆ 30 ರಿಂದ 40 ಲಕ್ಷ ಖರ್ಚು ಬರುತ್ತೆ. ವರ್ಷಕ್ಕೆ 3 ರಿಂದ 3.5 ಕೋಟಿ ಖರ್ಚು ಬರುತ್ತೆ. ಇದ್ರ ಬಗ್ಗೆ ಪ್ರಜ್ಞೆಯೇ ಇಲ್ಲ. ಈ ತರದ್ದು ಹುಚ್ಚು ಪ್ರಮಾದಗಳು, ಆಲೋಚನೆಗಳು, ಚಿಂತನೆಗಳು ವ್ಯಕ್ತಿಗಳಿಗೆ ತುಂಬು ಬಿಟ್ಟಿದ್ದಾವೆ. ಈ ಬೂದಿಯಾಗೋ ಲೆಕ್ಕಾಚಾರ ಬಂದಾಗ ಬರ್ಲಿ ಬಿಡಿ, ನಾವು ತಗೊಳ್ಳೋಣ. ಆಸ್ಮಾನ್ ತುಮಾರ ಬಾಪ್ ಕಾ ನಹೀ ಹೈ, ಕಿಸಿ ಕಾ ನಹೀ ಹೈ, ಸಬ್ಕಾ ಹೈ. ಓಡೋಣ, ಹಾರಿಸೋಣ, ಹೋಗೋಣ. ಕನಸು ಕಾಣೋದು ತಪ್ಪೇನಲ್ಲ, ಪ್ರಯತ್ನವೂ ಪಡೋಣ. ಇನ್ನು ಗಲ್ಲಿ ಕ್ರಿಕೆಟ್ ಅಲ್ಲೇ ಫೇಮಸ್ ಆಗಿಲ್ಲ. ಡಿಲ್ಲಿಯಲ್ಲಿ ಹೋಗ್ತೀಯಾ, ಹೊರದೇಶದಲ್ಲಿ ಎಲ್ಲಿ ನಿಲ್ತೀಯಾ? ಆ 11 ಜನರ ಬಳಗದಲ್ಲಿ ಸೇರ್ಬೇಕು ಅಂದ್ರೆ ಅಲ್ಲಿ ಎಷ್ಟು ರಾಜಕೀಯ ಪಿತೂರಿಗಳು ನಡೀತವೆ ಅಂತ ನಿಮಗೇನು ಗೊತ್ತು? ರಾಹುಲ್ ದ್ರಾವಿಡ್ ತಮ್ಮ ಮಗನನ್ನ ನಿಲ್ಲಿಸ್ಕೊಳ್ಳಕ್ಕಾಗ್ಲಿಲ್ಲ ಅಲ್ಲಿ. ಇನ್ನು ನೆನ್ಪಿಟ್ಕೊಳ್ಳಿ, ತೆಂಡೂಲ್ಕರ್ ತಮ್ಮ ಮಗನಿಗೆ ಅಲ್ಲಿ ತುಂಬಾ ನಡೀತವೆ ಮಕ್ಕಳೇ. ನಾರ್ತು, ಈಸ್ಟು, ಸೌತು, ವೆಸ್ಟು, ಸೆಂಟ್ರಲ್ಲು, ಅಲ್ಲಿ ಹೆಡ್ಡುಗಳು ಕುಳಿತಿರ್ತಾರಲ್ವಾ, ಅದೊಂದು ದೊಡ್ಡ ಹಗರಣಗಳ ಕೂಪ. ಒಬ್ಬ ತುಂಬಾ ದೊಡ್ಡ ವ್ಯಕ್ತಿಗಳು ಕೆಲವೊಂದು ಆ ಸ್ಥಾನದಲ್ಲಿ ಕೂತಿದ್ದಾರೆ, ನಿಮಗೆ ಗೊತ್ತಿಲ್ಲ. ವರ್ಷಗಟ್ಲೆಯಿಂದ ಕೂತು ಬಿಟ್ಟಿದ್ದಾರೆ, 10 ವರ್ಷ 20 ವರ್ಷದಿಂದ. ನೀವು ಏನು ಅಂತ ಅನ್ಕೋಬಿಟ್ಟಿದ್ದೀರಿ. ಯಾರಾದ್ರೂ ಕದಲಿಸ್ಲಿಕ್ಕಾಗುತ್ತಾ ಅವ್ರನ್ನ ನೋಡಿ? ನೀವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳು ಹೇಳೋಕೆ ಇಷ್ಟ ಇಲ್ಲ. ಕೆಲವರು ಅದ್ರಲ್ಲಿ ನನ್ನ ಕ್ಲೈಂಟ್ಸು ಕೂಡ ಹೇಳೋಕೆ ಇಷ್ಟ ಇಲ್ಲ ನನಗೆ. ಅವ್ರುಗಳು ಮಾತಾಡೋವಾಗ್ಲೇ ಹೇಳ್ತಿರ್ತಾರೆ, ನಗಾಡ್ತಿರ್ತಾರೆ. ದಟ್ ಈಸ್ ದರ್ ಲೈಫ್ ಸ್ಟೈಲ್. ಅವ್ರಿಗೆ ಅದು ಇದ್ರೇನೆ, ಆ ದೌಲತ್ಗೆ ಅದು ಬೇಕು. ಅವ್ರಿಗೇನು ಗೊತ್ತು? ಸ್ಮಶಾನದಲ್ಲಿ ಬೂದಿ ಆಗ್ಲಿಕ್ಕೆ ಬಂದಿದ್ದೇವೆ. ಆದ್ರೂ ಕೂಡ ಈ ಅಧಿಕಾರದ ಹುಚ್ಚು, ಇನ್ನೊಬ್ರದ್ದು ಕಿತ್ತುಕೊಳ್ಳೋ ಹುಚ್ಚು, ಮೋಸದ ಹುಚ್ಚು, ಕೊಲೆ ಮಾಡೋ ಹುಚ್ಚು, ಪ್ರೀತಿಯ ಮತ್ತಿನ ಹುಚ್ಚು. ಏನಾಗ್ತಿದೆ ಮಕ್ಕಳು? ಇಷ್ಟು ಉನ್ಮಾದಿಗಳು ಕ್ರೂರತ್ವಕ್ಕೆ ಜಾರಿಬಿಟ್ವಾ ನಾವು ಈ ತರದ ಪ್ರಚೋದನೆಗಳನ್ನ ನೋಡ್ಬಿಟ್ಟು ನೋಡಿ, ಅಲ್ಲಿ ಕಾಲ್ ತುಳಿತ ಆಗಿದೆ, ಇದಕ್ಕೆ ಅಂತ ಕಾಯ್ತಿದ್ದಾರೆ. ಅಷ್ಟು ಕೋಟಿ ಜನ, ಒಂದು ದಿನಕ್ಕೆ ಕಡಿಮೆ ಅಂದ್ರೆ 3 ರಿಂದ 4 ಕೋಟಿ ಜನರ ಸಂಗಮ ಅಲ್ಲಿ. ಸಾಮಾನ್ಯದ ಮಾತ ನಿಯಂತ್ರಿಸೋದು ಲೆಕ್ಕ ಹಾಕೊಳ್ಳಿ. ದೈವವೇ ಕಾಪಾಡುತ್ತಿದೆ. ಯಾವುದೋ ದೈವ ಶಕ್ತಿ, ಯಾವುದೋ ಪ್ರಕೃತಿ ಶಕ್ತಿ. ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ಪ್ರಯಾಣದ ವ್ಯವಸ್ಥೆ, ಸ್ನಾನದ ವ್ಯವಸ್ಥೆ, ರಕ್ಷಣೆಯ ವ್ಯವಸ್ಥೆ. ಏನು ಅನ್ಕೊಂಡಿದ್ದೀರಾ ಮನುಷ್ಯರಿಂದ ಮಾಡ್ಲಿಕ್ಕೆ ಆಗುತ್ತಾ? ಇದು ಸಾಮಾನ್ಯರಿಂದ ನಮ್ 4 ಜನನ ಕಾಪಾಡೋಕೆ ನಮಗ್ ಬರೋಲ್ಲ. ನಾವು 4 ಜನನ ಕರ್ಕೊಂಡ್ ಬರ್ತಿರ್ಬೇಕಾದ್ರೇನೆ ಹೆಲ್ಮೆಟ್ ಇಲ್ದೆ ಓಡಿಸ್ತೀವಿ ಗಾಡಿ. ಒಂದೊಂದು ಗಾಡಿನಲ್ಲಿ 4 ಜನನ ಕುಂದಿರ್ಸ್ಕೊತೀವಿ. 4 ವೀಲರ್ ಅಂತೂ ಕೇಳಲೇಬೇಡಿ, ನುಗ್ಗೇ ಬಿಡೋದು. 1 ವೇ, ಯೂ ಟರ್ನ್ ಎಲ್ಲ ಉಂಟು ನಮ್ಮದು. ಅಷ್ಟು ಕೋಟ್ಯಾಂತರ ಜನರನ್ನ ಕಾಪಾಡಲಿಕ್ಕೆ ಮಾನವ ಮಾತ್ರ ಸಾಧ್ಯವಿಲ್ಲ ಮಕ್ಕಳೇ. ಯಾವುದೋ ದೈವವೇ ನಿಂತು ನಡೆಸ್ತಿದೆ. ದೈವ ಕಾರ್ಯಕ್ಕೆ ದೈವ ನಿಲ್ಲುತ್ತೆ. ಅದು ಮೆಕ್ಕಾ ಇರ್ಬೋದು, ಮದೀನಾ ಇರ್ಬೋದು, ಇಲ್ಲ ಬೆತ್ಲೆಹೇಮ್ ಇರ್ಬೋದು, ಇಲ್ಲ ನನ್ನ ತ್ರಿವೇಣಿ ಸಂಗಮ ಇರ್ಬೋದು. ಯಾವುದೋ ಶಕ್ತಿ ಒಬ್ಬರನ್ನ ಕಳಿಸಿರುತ್ತೆ. ಅವರ ಮುಖೇನ ಒಂದು ಅಧಿಕಾರಿಗಳ ಪಡೆ ಇನ್ನೊಂದು ಆಗುತ್ತೆ. ಎಷ್ಟೇ ಒಳ್ಳೆ ಅಡಿಗೆ ಮಾಡಿದಾಗ ಅಲ್ಲೊಂದು ಸಣ್ಣ ಪುಟ್ಟ ಲೋಪದೋಷಗಳು, ಅದೊಂದು ಪರೀಕ್ಷೆ ತೋರಿಸ್ಕೊಟ್ಟಿದೆ.
ನಿನ್ನ ಅಹಮ್ಮಿಂದ ಬದುಕಬೇಡ ಕಣೋ, ನೀನಿಂದಲೇ ಅದು ಸಾಧ್ಯ, ನೀನೇ ಮಾಡಿದ್ದು ಅಂತ ಅನ್ಕೋಬೇಡ ಕಣೋ, ನಾನು ನೆನೆಸಿದ್ರೆ ಇದಕ್ಕಿಂತ ಎತ್ತರ ಅನ್ನತಕ್ಕಂಥದ್ದು ಒಂದು ಸಣ್ಣ ಸೂಕ್ಷ್ಮ ದರ್ಶಕದಲ್ಲಿ ತೋರಿಸ್ಕೊಟ್ಟಿದೆ. ಅದಕ್ಕೂ ಕಾಯ್ತಿದ್ದಾರೆ ಏನೋ ಒಂದು ಪ್ರಚೋದನೆ ಮಾಡ್ಲಿಕ್ಕೆ ಮಕ್ಕಳೇ. ಇವತ್ತು ನಾವು ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡಿರೋದೇ ಒಂದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಇದೆ, ಇದು ಬಿಟ್ಟು ಇನ್ನೇನು ಇಲ್ಲ. ಇಂಥ ಒಂದು ಪ್ರಚೋದನಾಕಾರಿ ವಿಷಯಗಳನ್ನ ನೋಡ್ಲಿಕ್ಕೆ ಒಳ್ಳೇದೇನೂ ಇಲ್ಲ. ಒಳ್ಳೆ ತಿಳ್ಕೊಳ್ಳೋದಂಥದ್ದು ಸಾಗರದಷ್ಟಿದೆ. ಆದ್ರೆ ನಮಗಿಂಥದ್ದೇ ಇಂಥ ವಿಚಾರಗಳು, ಇಂಥ ಆಲೋಚನೆಗಳು, ಯಾವುದನ್ನ ಇಂತಹ ಒಂದು ಪ್ರಕ್ಷುಬ್ಧ ಮಾತುಗಳು, ವಿಚಾರಧಾರೆಗಳು ನಾವು ಹಾಕ್ಲೇಬಾರದು ಅನ್ನೋದು ಕೂಡ ಗೊತ್ತಿಲ್ಲ. ಅಲ್ಲಿ ಏನೋ ದೊಂಬಿ ಮಾಡ್ತಿದ್ದಾನೆ, ತಗೊಳ್ಳಿ ಕಟ್ ಮಾಡಿ ಹಾಕೇ ಬಿಟ್ಟಿರ್ತಾರೆ ರೀಲ್ಸ್ ಅಲ್ಲಿ. ನಮ್ಮವನು ಮಾಡಿಬಿಟ್ರು ತಗೊಳ್ಳಿ. ಈ ರೀತಿ ಎಲ್ಲ ಯಾರೋ ಏನೋ ಮಾತಾಡ್ತಿದ್ದಾರೆ, ಯಾರೋ ಏನೋ ವೈಯಕ್ತಿಕವಾಗಿ ಪರ್ಸನಲ್ ಲೈಫ್ನಲ್ಲಿ ಏನೋ ತಗೊಳ್ಳಿ, ಇಲ್ಲಿ ನೋಡಿ ಅನ್ನತಕ್ಕಂಥದ್ದು ಕಾನೂನಿದೆ. ಅದನ್ನ ಯಾರಿಗೆ ತಲುಪುತ್ತೆ, ಎಷ್ಟು ತಿಳ್ಕೋಬೇಕು ಅಷ್ಟು ತಿಳ್ಕೋಬೇಕು. ಇವತ್ತೇನಾಗ್ಬಿಟ್ಟಿದೆ, ನಮ್ಮ ಮೊಬೈಲ್ ಅನ್ನೋದು ಒಂದು ಬ್ರಹ್ಮ ರಾಕ್ಷಸ. ಮಕ್ಕಳೇ ನಮ್ಮನ್ನ ಬೂದಿ ಮಾಡ್ತಿರೋದೇ ನಮ್ಮ ಮೊಬೈಲ್. ದಯಮಾಡಿ ಮಕ್ಕಳ ಕೈ ಕೊಡಬೇಡಿ. ನೋಡಿ, ಒಂದು ಮಗು ಮೊಬೈಲ್ ಕೊಟ್ಟಿಲ್ಲ ಅಂತ 13 ವರ್ಷದ ಮಗು ತಂಗಿ ಮುಂದುಗಡೆಯೇ ರಾಮ ಹೇಳಬಾರ್ದು ಮಾತು. ನಾವು ಮಾಡಿರುವ ಬಹುದೊಡ್ಡ ತಪ್ಪು ನಮ್ಮ ಮಕ್ಕಳ ಕೈ ಕೊಟ್ಟಿರೋ ಈ ಮೊಬೈಲೇ. ನಾವು ಇಟ್ಕೊಂಡು ಈ ಮೊಬೈಲ್ ಎಡವಟ್ಟೆ. ಡೆಡ್ಲಿಯೆಸ್ಟ್ ಆಟೋ ಬಾಂಬ್ ಮಕ್ಕಳೇ ಇದು. ನೀವು ನಂಬಲ್ಲ, ನಿಮಗೆ ಯಾವತ್ತಾದ್ರೂ ಆದಾಗ ನಾನು ಕೆಲವ್ರಿಗೆ ಮಾತ್ರ ನನ್ನ ಮೊಬೈಲಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಅಂತ ಆಫೀಸ್ ಬಂದಾಗ ತಗೋತೇನೆ. ಹೊರಗಡೆ ಹೋದಾಗಿಲ್ಲ, ಪರ್ಸನಲೈಸ್ಡ್ ಒಂದು ನಂಬರ್ ಇದೆ ಮನೆಯವ್ರಿಗೆ ಮಾತ್ರ ಅಂತ. ಆ ಫೋನ್ ಆಫೀಸ್ ಬಂದಾಗ ಕೊಡ್ತಾರೆ, ನೀವು ನೋಡಿ ತೋರಿಸ್ತೀನಿ. ನೀವು ನನ್ನ ಯೂಟ್ಯೂಬ್ ಒತ್ತಿದ್ರೆ ಏನು ಕಂಟೆಂಟ್ಸ್ ಬರುತ್ತೆ ನೋಡಿ. ನಾನೊಂದು ನೋಟ್ಸ್ ಅಂತ ಇಟ್ಕೊಂಡಿದ್ದಾನೆ, ಅದ್ರಲ್ಲಿ ಏನೇನು ನೋಟ್ಸ್ ಹಾಕಿದೆ ನೋಡಿ. ಒಂದು 10,000 ನೋಟ್ಸ್ ಇದೆ. ಯಾಕೆಂದ್ರೆ ಪ್ರತಿನಿತ್ಯ ನಿಮ್ಮ ಬಳಿ ಬರುವಾಗ ಒಂದು ವಿಶೇಷ ವಿಚಾರ ತರಬೇಕು ಅಂತ ಹುಡುಕ್ತಲೇ ಇರ್ತಾನೆ. ರಿಸರ್ಚ್ ಟೈಪ್ ಮಾಡ್ಕೊಳ್ಳೋದು, ಸೇವ್ ಮಾಡ್ಕೊಳ್ಳೋದು, ಕಂಟೆಂಟ್ ತೆಗಿಯೋದು. ಇಲ್ಲದಿದ್ರೆ ಕಡಿಮೆ ಅಂದ್ರೂ 10,000 ಆ ಒಂದು ವಿಡಿಯೋಸನ್ನ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಕಡಿಮೆ ಎಂದರು 10,000 ವಿಡಿಯೋಸ್ ಮೇಲೆ ಪ್ರೋಗ್ರಾಮ್ಸ್ ನಿಮ್ಮ ಮುಂದ್ಗಡೆ ಕೂತಿದ್ದೇನೆ ಅಂದ್ರೆ ಇದೇ ಈ ಒಳ್ಳೇದನ್ನು ಹುಡುಕ್ಲಿಕ್ಕೆ. ಒಳ್ಳೆ ಹಾಡುಗಳು ಇಟ್ಕೊಂಡಿದ್ದಾನೆ, ಒಳ್ಳೆ ಭಾವಗೀತೆಗಳು ಇಟ್ಕೊಂಡಿದ್ದಾನೆ. ನನ್ಗೆ ಬೇಜಾರಾದಾಗ ಈಗ ಓದ್ತೇನೆ ಡ್ರೈವಿಂಗ್ ಅಲ್ಲಿ ಇದ್ದಾಗ. ಒಳ್ಳೇದ್ ನೋಡ್ಲಿಕ್ಕೆ ತುಂಬಾ ಇದೆ ಮಕ್ಕಳೇ. ನಿಮಗೆ ಅಂತ ಗೊತ್ತಿಲ್ಲದೆ ಕೆಲವೊಂದು ಶಕ್ತಿಗಳಿದ್ದಾವೆ, ಆಲೋಚನೆಗಳಿದ್ದಾವೆ. ಅಂಥದ್ದನ್ನ ಆಕರ್ಷಿಸಿ, ಅದರಲ್ಲಿ ಕುಳಿತುಕೊಳ್ಳಿ, ಅಂಥದನ್ನು ನೋಡಿ, ಅಂಥದನ್ನು ತಿಳ್ಕೊಳ್ಳಿ. ಒಬ್ಬ ರೈತನ ಬಗ್ಗೆ, ಕೃಷಿಯ ಬಗ್ಗೆ, ಒಂದು ಮೆಷಿನ್ಗಳ ಬಗ್ಗೆ, ಬೇರೆ ಬೇರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದರ ಬಗ್ಗೆ ಟಾಪಿಕ್ಸ್ ಇದೆ. ಮಕ್ಕಳ ಜೊತೆ ಹೇಗಿರ್ಬೇಕು ಅನ್ನೋದಿದೆ. ತುಂಬಾ ವಿಚಾರಧಾರೆಗಳು, ತುಂಬಾ ದೊಡ್ಡ ಡಯಟ್ ಸ್ಪೆಷಲಿಸ್ಟ್ಗಳ ಒಂದು ಕಂಟೆಂಟ್ ಇದೆ. ಹೇಗೆ ನಾವು ಡಯಟ್ ಕಂಟ್ರೋಲ್ ಮಾಡಬೇಕು, ನಮ್ಮ ಫುಡ್ ಹೇಗಿರ್ಬೇಕು, ಯಾವಾಗ ಏನ್ ತಿನ್ಬೇಕು, ಯಾವಾಗ ಏನ್ ತಿನ್ಬಾರ್ದು, ತುಂಬಾ ಆ ತರದ ವಿಚಾರಧಾರೆಗಳು ತುಂಬಾ ಒಳ್ಳೇದಿದ್ದಾವೆ. ನಮ್ಗೇನ್ ಗೊತ್ತಾ, ಯಾರ್ದೋ ಈ ತರದ ಒಂದು ಬ್ರೇಕಿಂಗ್ ನ್ಯೂಸ್, ಇನ್ನೊಂದು 4 ಮೂರ್ಖರು ಏನೋ ಮಾಡಿದಂತ ಎಡವಟ್ಟು, ಯಾರೋ ಒಂದು 4 ಗೋಡೆ ಮಧ್ಯದಲ್ಲಿ ಏನೋ ಮಾಡ್ಕೋತಿದ್ದಾರೆ. ಇವನ್ಗೆ ಯಾರಿಗೋ ಹೊಚ್ಚು. ಅವರ ಪ್ರೈವಸಿ ನಮಗೆ ಹಾಕ್ಬೇಕು, ನಮಗ್ ಬೇಕಿಲ್ಲ ಮಕ್ಕಳೇ. ಸಂಬಡಿಸ್ ಪ್ರೈವಸಿ ಟು ಟಚ್ ದಟ್ ಇಟ್ ಇಸ್ ಇಲ್ಲೀಗಲ್. ಎಥಿಕ್ಸ್, ಅಧರ್ಮ, ಅನ್ಯಾಯ ಎರಡೂ ಉಂಟು. ನಮ್ಗೆ ಇನ್ನೊಬ್ರು ಮೊಬೈಲು, ನನ್ನ ಪತ್ನಿಗೆ ನನ್ನ ಮೊಬೈಲ್ ಮುಟ್ಟಲ್ಲ, ನೀವು ನಂಬ್ತೀರಾ? ಆದ್ರೆ ನನ್ನ ಧರ್ಮ ಪತ್ನಿಗೆ ನಾನು ಕೊಡ್ತೀನಿ. ಯಾಕಂದ್ರೆ ನನ್ನ ಫೋನ್ಸ್ ಬಂದಾಗ ಆಕೆ ಹ್ಯಾಂಡಲ್ ಮಾಡಲಿ ಅಂತ. ಕೆಲವೊಂದು ಫೋನ್ಸ್ ಬರುತ್ತೆ ನಂಗೆ ಗೊತ್ತಾಗಲ್ಲ. ಅನ್ನೋನ್ ಫೋನ್, ಅನ್ನೋನ್ ಕಾಲ್ಸ್, ಅನ್ನೋನ್ ಸ್ಪೆಷಲೈಸ್ ಪೀಪಲ್. ಮನೆಯಲ್ಲಿ ಪರ್ಸನಲೈಸ್ಡ್ ಒಂದು ನಂಬರ್ ಇದೆ, ನೋಡ್ಕೋಪುಟ್ಟ ಅಂತ. ಏನ್ ಮೆಸೇಜು ಏನಿದೆ, ಯಾಕಂದ್ರೆ ಪಬ್ಲಿಕ್ ಫಿಗರ್ ನಾನು. ಎಸ್, ಏನ್ ಮಾಡಿ ಇಟ್ಕೊಬಿಟ್ಟಿದ್ದೇವೆ ಗೊತ್ತಾ? ಈ ಬೆಂಕಿಯನ್ನು ನಮ್ಮ ಜೊತೆಲಿ ಇಟ್ಕೊಬಿಟ್ಟಿದ್ದೇವೆ. ಅದು ಇವತ್ತು ಸುಡ್ತಿರತಕ್ಕಂಥದ್ದು. ಎಲ್ಲಿಗೆ ಹೋಗ್ತಿದ್ರಿ? ಮೋಸದ ಬದುಕು, ಅನ್ಯಾಯದ ಬದುಕು, ಬೂದಿಯಾಗ್ಲಿಕ್ಕಷ್ಟೇ. ಜಾಗರೂಕತೆ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವತ್ತು ಕಿಚ್ಚು ಅದೇ ಆಗಿರೋದು ಮಕ್ಕಳೇ. ನಮ್ಮೆಲ್ಲ ಒಂದು ಕಿಚ್ಚು, ಧರ್ಮದ ಕಿಚ್ಚು. ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ರೆ ಪಾಪ ಹೋಗ್ಬಿಡುತ್ತಾ ಎಲ್ಲ ಅವ್ರವ್ರ ನಂಬಿಕೆ ಆಯ್ತು. ನನಗೂ ನಂಬಿಕೆ, ನನ್ನ ಗಂಗಮ್ಮ ನನ್ನದೇ, ನನ್ನ ಗಂಗೆ ನನ್ನದೇ. ನನಗೇನೋ ಒಂದು ತೃಪ್ತಿ ಅಲ್ಲೊಂದು ಸ್ನಾನ ಮಾಡಿ ಬಂದ್ರೆ, ಜೀವನದಲ್ಲೊಮ್ಮೆ ಕಾಶಿ ದರ್ಶನ, ಗಂಗಾ ಸ್ನಾನ, ತುಂಗಾಪಾನ, ನಮ್ಮ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಈ ಥರ ಒಬ್ಬೊಬ್ಬರಿಗೆ ಒಂದೊಂದೊಂದು ಇದೆ. ನಮ್ಮದು, ನಮ್ಮ ದೇಶದ್ದು, ನಮ್ಮ ಸಂಸ್ಕಾರ, ನಿನಗೆ ಇಷ್ಟ ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೋ. ಅಲ್ಲಿ ಮುಳುಗ್ ಬಂದ್ರೆ ನಿಮ್ಗೆ ಪುಣ್ಯ ಬರುತ್ತೆ, ಮುಳುಗ್ ಬರ್ಲಿಲ್ಲ ಅಂದ್ರೆ ಪಾಪ ಬರುತ್ತೆ, ಇನ್ನೇನೇನೋ ಅಂಥವ್ರ ಮಾತುಗಳಿಗೆ ಎಡತಾಕಬೇಡಿ ಮಕ್ಕಳು. ಬಿಡಿ, ಮೂರ್ಖರಿದ್ದಾರೆ ನಿಮ್ಮ ನಡುವೆ. वो जलता है, जल कर राख हो जाता है, छोड़ दो. ಅವನ್ ಬದುಕ ಹಾಗೆ ಬಿಟ್ಬಿಡಿ. ನಾವು ಬೂದಿಯೇ, ತೃಪ್ತಿಯಾಗಿ ಹೋಗೋಣ, ತೃಪ್ತಿಯಾಗಿ, ಆತ್ಮತೃಪ್ತಿಯಾಗಿ ಬೂದಿ ಆಗೋಣ. ಯಾರಿಗೂ ನೋವು ಕೊಟ್ಟಿಲ್ಲ ಮಕ್ಕಳೇ, ಯಾರ್ದು ಕಿತ್ತು ಬದುಕಿಲ್ಲ ಮಕ್ಕಳೇ, ಯಾರ್ದು ಬದುಕು ಕಸ್ತಿಲ್ಲ ಮಕ್ಕಳೇ. ಈ ರೀತಿ ಒಂದು ಆತ್ಮತೃಪ್ತಿಯಲ್ಲಿ ಹೋಗ್ತೇವೆ. ಆ ರೀತಿ ಬದುಕೋಣ ಅಂತ ಹೇಳ್ತಾ, ಹೌದು, ನಾನು ನಿನ್ನೆ ಸಂಚಿಕೆಯಲ್ಲಿ ಒಂದು ಕಂಟೆಂಟ್ ಹೇಳ್ತೇನೆ ಅಂದಿದ್ದೆ, ಮಿಸ್ ಆಯಿತು. ಈ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಸದಾ ಹೋರಾಟವೇ, ನನ್ನ ಮನೆ ನನ್ನ ಭೂಮಿ ಅನ್ನತಕ್ಕಂಥ ವಿಚಾರ ಅಷ್ಟು ಸುಲಭಕ್ಕಾಗಲ್ಲ. ಆದ್ರೂ ಒಂದು ಸಾಲ ತಪ್ಪಲ್ಲ, ಕನ್ಫರ್ಮ್. ಕೆಲವು ರಾಶಿಗಳಿಗೆ ಹಾಗೆ ಅಲ್ಲೊಂದು ಏನೋ ಒಂದು ಟಿಕ್ಕಿಲ್ 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 ಹೊಡಿತಲೇ ಇರುತ್ತೆ. ಅದು ಒಂದು ಗೋಡೆ ರಿಪೇರಿ, ಒಂದು ಕಿಟಕಿ ರಿಪೇರಿ, ಒಂದು ಇನ್ನೊಂದು ರಿಪೇರಿ, ಒಂದು ಎಲೆಕ್ಟ್ರಿಕಲ್ ರಿಪೇರಿ, ಒಂದು ಪ್ಲಂಬಿಂಗ್ ರಿಪೇರಿ, ಒಂದು ವಾಟರ್ ಬೋರ್ಡ್ ರಿಪೇರಿ, ಏನಾದ್ರೂ ಒಂದು ಗೀಸರ್ದ ರಿಪೇರಿ. ಹಂಗೂ ನೀವು ಆಗು ಈಗೂ ಮಾಡಿ ಮನೆ ತಗೋಬಿಟ್ರಿ ಅಂತ ಇಟ್ಕೊಳ್ಳಿ. ಕೆಲವ್ರಿಗೆ ಸಾಲದ ಶೂಲ, ಸಾಲ ಮಾಡಿಯೇ ಮಾಡಬೇಕು, ಅದಿದ್ದೇ ಇರುತ್ತೆ. ಯಾವಾಗಲೂ ಏನೋ ಒಂದು ಭೂಮಿ ವಿಚಾರದಲ್ಲಿ ಈ ರಾಶಿಯವರಿಗೆ ತಲೆನೋವು ತಪ್ಪಿದ್ದಲ್ಲ. ವಾಟ್ ಎವರ್ ದ ಕಾಸ್ಟ್. ಮೊಟ್ಟ ಮೊದಲನೆಯದಾಗಿ ಮೇಷರಾಶಿ. ಹೌದು, ನೀವು ಭೂಮಿಕಾರಕರೇ, ಅಂಗಾರಕ ಪುತ್ರರೇ. ನನ್ನ ಮನೆಗೆ ನಾನೇ ಇರೋನಪ್ಪ, ಹಮಾರ ಗಲ್ಲಿ ಮೇ ಹಮಾರ ಕುತ್ತ ಬಿಸ್ಸೇರೆ, ನಿಜವೇ. ಏನಾದ್ರೂ ಒಂದು ಇದ್ದೇ ಇರುತ್ತೆ ನೋಡಿ ತಲೆನೋವು. ಒಂದು ಮೇಷರಾಶಿ ಕಂಪಲ್ಸರಿ. ಇನ್ನು ಕನ್ಯಾ ರಾಶಿ, ಇನ್ನೊಂದು ವೃಶ್ಚಿಕ ರಾಶಿ. ಹೌದು ಅಲ್ವೋ ಹೇಳಿ? ಒಂದು ನೀವಿರೋ ಮನೆ ನಿಮ್ಗೆ ತೃಪ್ತಿ ಕೊಡಲ್ಲ, ಇರೋ ಮನೆ ಅಸಮಾಧಾನ, ಇಲ್ಲ ಪಕ್ಕದಲ್ಲೇ ಗೋಡೆಗೆ ಅವನು ಅಟ್ಯಾಚ್ ಮಾಡ್ಕೊಂಡು ಟಗಲ್ ರೋಡು ಟಗಲ್ ಅಲ್ಲೊಂದು ಏನೋ ಒಂದು. ಮೇಷರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ನಿಮಗೆ ಸ್ವಂತ ಜಾಗದಲ್ಲಿ ನೆಮ್ಮದಿ ಕೊಟ್ಟಿದ್ಯಾ ಹೇಳಿ? ಇದ್ದೂ ಇಲ್ಲದ ಹಾಗೆ ಇದೆ, ಪೂರ್ಣತ್ವವಿಲ್ಲ. ಇದ್ದಾಗಿದೆ ಏನೋ ಒಂದು ಕರೆಂಟು ಪೋಲು ಎದುರುಗಡೆ. ಅಬ್ಬಾ, ಮೊನ್ನೆ ಒಬ್ಬರು ಪುಣ್ಯಾತ್ಮರು ಏನೋ ಕಾರ್ಯನಿಮಿತ್ತ ಹೋಗ್ತಾ ನಮ್ಮ ಮನೆಗೆ ಬರ್ಬೇಕು. ಸರಿ ಆಯ್ತು, ಕಟ್ಟಿದ್ದೇವೆ, ಸರಿ ಆಯ್ತು, ಹೋಗಲ್ಲ. ಯಾಕಂದ್ರೆ ವಾಸ್ತುವಿಗೆ ಕೆಲವು ನಿಬಂಧನೆಗಳಿದೆ, ತುಂಬಾ ಜನ ಗೊತ್ತಿಲ್ಲ. ಇಂಥ ಜಾಗ ಅನ್ನೋದು ನಿಮಗಿದ್ರೆ ಮಾತ್ರ ಆ ಜಾಗದಲ್ಲಿ ಕಟ್ಟಬೇಕು, ಇಲ್ಲ ಅಂದ್ರೆ ಇಲ್ಲ. ಅದು ನಿಮಗೆ ಭಾರವೇ, ಏನೋ ಒಂದು ಟೆನ್ಷನ್. ಸ್ಥಳ ಅತಿ ಮುಖ್ಯ, ಪರಿಸರ ಅತಿ ಮುಖ್ಯ. ಹೌದು, ಸ್ಥಳ, ಆ ಜಾಗ ನಿಮ್ಗೆ ಆಗ್ಬರುತ್ತಾ? ಆ ಜಾಗದಲ್ಲಿ ಕಟ್ಟಿದ್ರೆ ಏಳಿಗೆ ಆಗ್ತೀವ, ಆಯಸ್ಸಿರುತ್ತದ, ಅಂತಸ್ತಿರುತ್ತದ, ಅಧಿಕಾರ ಇರುತ್ತದ, ಪದವಿ ಇರುತ್ತದ, ಪ್ರತಿಷ್ಠೆ ಇರುತ್ತಾ, ಗೌರವ ಇರುತ್ತಾ. ಸುಮ್ಮನೆ ಎಲ್ಲ ಒಂದು ಮನೆ ಕಟ್ಟೋದು, ಅದಕ್ಕೆ 60ನೇ ವಯಸ್ಸಿಗೆ ಮನೆ ಕಟ್ಟೋದು. ಇವತ್ತು ನಮ್ಮ ಜನರೇಷನ್ ಯಾಕೆ ಚೆನ್ನಾಗಿಲ್ಲ ಅನ್ನೋದು ಗೊತ್ತಿದೆಯಾ? 30ಕ್ಕೆಲ್ಲ 3 ಫ್ಲೋರ್ ಇಲ್ಲ 3 BHK ಮನೆ ತಗೋಬಿಟ್ಟಿದ್ದಾರೆ. 25ಕ್ಕೆ ತಗೊಂಡಿರೋರು ಇದ್ದಾರೆ. ಇಟ್ಕೊಬಿಟ್ರು ಸಾಲ 20 ವರ್ಷ ಮಿನಿಮಮ್. ಅಲ್ಲಿಗೆ ಶುರು, ನಿಮಗೆ ಅಲ್ಲಿಗೆ ಶುರು. ಅದಕ್ಕೆ 60ನೇ ವಯಸ್ಸಲ್ಲಿ ಮನೆ ಕಟ್ಟೋದು.
ತುಂಬ ತಿಳಿದವರೆಲ್ಲ ಕಷ್ಟಪಟ್ಟು ತಮ್ಮ ಸೇವಿಂಗ್ಸು, PF, ರಿಟೈರ್ಡ್ ದುಡ್ಡು, ಒಂದಷ್ಟು ಚೀಟಿ, ಗೋಲ್ಡು ಎಲ್ಲ ಎತ್ತಿಟ್ಟಿದ್ದು ಒಂದು ಪುಟ್ಟದಾಗಿ ಆಗ ಹಬ್ಬ ಮಕ್ಕಳು ಮದುವೆ ಆಯಿತು, ಈಗ ಒಂದು ಸ್ವಂತ ಸೂರ ಆಯಿತು ಕಣೋ ಅಂತ. ಅದು 1 BHK ಇರಲಿ. ಯಾಕಂದರೆ ಸಂಧ್ಯಾಕಾಲ ಆರಂಭ ಆಗಿರ್ತಕ್ಕಂಥದ್ದು ಇನ್ನು ರಿಲ್ಯಾಕ್ಸ್ ಬೇಕು, ಟೆನ್ಷನ್ ಇಟ್ಕೊಳ್ಳೋದಲ್ಲ ಅಂತಕ್ಕಂಥದ್ದು. ಹಂಗಲ್ಲ, ತಿನ್ನೋ ಸಮಯ, ಕುಣಿಯೋ ಸಮಯ, ಆಡೋ ಸಮಯಕ್ಕೆ ತಗೊಬಂದು ನೆತ್ತಿ ಮೇಲೆ ಇಟ್ಕೊಟ್ಟು ಒಬ್ಬೊಬ್ರು ಮುಖಗಳು ನೋಡಿದ್ರೆ ಪ್ರೇತಗಳು ಬಡ್ದಾಗೆ ದೆವ್ವಗಳು, 10 ದೆವ್ವಗಳು ಮೈ ಮೇಲೆ ಎದ್ದು ಬಂದು ಸೇರ್ಕೊಬಿಟ್ಟಿದ್ದು ಬಾ ಅಂತ ಇರ್ತಾರೆ. ಏನ್ರ ಇದು ಅಂದ್ರೆ ಮನೆ ಕಟ್ಟೋಕೆ ತಗೊಳಕ್ಕೆ ಏನೋ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಜೋ ಏನ್ ಹೇಳ್ತೀರವ, ಸಂಕಟ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಹೋದ್ರೆ ಎಲ್ಲ ಓಕೆ, ಕಿಟಕಿ ಎಲ್ಲಿ ಇಡ್ತಿದಾರೋ ಜಸ್ಟ್ ಇಷ್ಟು ದೂರ ಮಕ್ಕಳೇ, ಇಷ್ಟೇ ದೂರ, ಕೈ ಟಚ್ ಮಾಡಬಹುದು, ಇಲ್ಲ ಇನ್ನೊಂದು ಕೈ ಅಷ್ಟು ದೂರ. ಇದೊಂದೆಷ್ಟು ಉದ್ದ ಇರುತ್ತೆ, ಒಂದು 2 ಅಡಿ ಇರುತ್ತಾ ನನ್ನ ಕೈ, 4 ಅಡಿ ದೂರದಲ್ಲಿ ಅಯ್ಯೇ ಎಕ್ಸ್ಟೆನ್ಷನ್ ವೈರು. ಅಯ್ಯೋ ಇವ್ರ ಮನೆ ಬಂಗಾರ ಆಗುವ ಹಾಗೇ ನೋಡ್ತಿದ್ದಾನೆ. ಏನೋ ಇರುತ್ತೆ ಅಂತ ಅಂದ್ಕೊಂಡೆ ಬಂದೆ. ಎಲ್ಲ ಓಕೆ ಅಂತಿದ್ರು. ಫಸ್ಟ್ ಫ್ಲೋರ್ ಹೋಗಿ ಹತ್ತೋವರೆಗೂ ನನಗೆ ಸಮಾಧಾನ ಇಲ್ಲ. ಇವ್ರಿಗೆಲ್ಲ ಓಕೆ, ಕುಣಿತಿದ್ದಾರೆ, ಖುಷಿಯಿಂದಿದ್ದಾರೆ, ನನಗೇನೋ ಲೋಪ ಕಾಣಿಸ್ತಿದೆ. ಹಾಗೇ ನಿಂತುಬಿಟ್ಟೆ, ಹೇಳಲಿಲ್ಲ. ಒಳಗಡೆ ಒಂದೇ ಲೆಕ್ಕಾಚಾರ, ಏನಪ್ಪ ಇದು ಮಾಡಿದ್ರು, ಕಷ್ಟಪಟ್ಟಿದ್ದ ದುಡ್ಡೆಲ್ಲ ತಗೊಬಂದು ಕರೆಂಟ್ ಪೋಲ್ ಪಕ್ಕದಲ್ಲಿ ನೀಟಾಗಿ ತೆಗೆದ್ರೆ ಜಸ್ಟ್ ಬಾಲ್ಕನಿಯಿಂದ ಹಿಂಗ್ ಬಗ್ಗಿದ್ರೆ ಮಕ್ಕಳೇ, ಈಗ ಬಗ್ಗಿದ್ರೆ ಮಕ್ಕಳು ಆಡ್ತಾ ಏನಾದ್ರೂ ಹಿಂಗ್ ಅಂದ್ರು ಅಂತ ಇಟ್ಕೊಳ್ಳಿ, ಏನ ಕ್ರಿಕೆಟ್ ಬ್ಯಾಟು ಅನ್ನೋ ಬೊಂಬು ನೋಡಿ, ಈ ರೀತಿ ಇರುತ್ತೆ. ಆತ ಸಿಂಹರಾಶಿ. ಓಕೆ ಸರಿ, ಸಿಂಹರಾಶಿಯವರಿಗೆ ಭೂಮಿ ವಿಚಾರದಲ್ಲಿ ನೋವಾಗಲ್ವೇ? ಒಂದು ಭೂಮಿ ಬರಬೇಕು, ನಿಜ. ಜಾತಕದಲ್ಲಿ ದೋಷ ಇದ್ರೆ ಮಾತ್ರ ಕಿಟಿಪಿಟಿ ಇರಬೇಕು. ಜಾತಕ ನೆನಪಿಲ್ಲ, ಸಿಂಹ ಇನ್ನು ಏನೋ ಒಂದು ಆಗಿರ್ಬೇಕೆ ಅಂತ ಯೋಚನೆ ಮಾಡ್ತಾ ಮೆಲ್ಲಿಗೆ ಪತ್ನಿ, ವೃಶ್ಚಿಕ ರಾಶಿ ಪುಣ್ಯಾತ್ಕಿತ್ತು, ಇದು ಬಂದು ತಗೊಬಂದು ನಿಲ್ಸಿರೋದು. ಅದ ಮನೆ ಒಡತಿ ಯಾರು? ಮನೆಗೆ ನಾವು ಏನೇ ಇರ್ಬೋದು, ಮನೆ ಒಡತಿ ಯಾರು? ನಮ್ಮ ಧರ್ಮಪತ್ನಿಯೇ. ಗೃಹಲಕ್ಷ್ಮಿ ಯಾರು? ಗೃಹಲಕ್ಷ್ಮಿ ಯಾರು? ನಮ್ಮ ಧರ್ಮಪತ್ನಿಯೇ. ಸುಮ್ಮನೆ ಅಲ್ಲ, ಆಕೆಗೆ ಚೆನ್ನಾಗಿರ್ಬೇಕು ನೋಡಿ. ವೃಶ್ಚಿಕ ರಾಶಿ ಟಗಾಲು ಅಂತ. ಇನ್ನೊಬ್ರು ಪುಣ್ಯಾತ್ಗಿತ್ತಿ ಕನ್ಯಾ ರಾಶಿ. ಸೂಪರ್, ಫ್ಯಾಂಟಾಸ್ಟಿಕ್. 3ನೇ ಮನೆ ಕುಜನಪ್ಪ, ಅಂದ್ರೆ ಅಷ್ಟಮಾಧಿಪತಿನೂ ಕುಜನಪ್ಪ. ನಂಬ್ತೀರಾ? ಅವರು ಒಂದು ಮನೆ ತಗೋತಾರೆ ಒಂದು ಬಿಲ್ಡರ್ ಹತ್ರ. ಆವಾಗಲೂ ಮಾತುಕತೆ ಆಗುತ್ತೆ, ಎಲ್ಲ ಅಗ್ರಿಮೆಂಟು, ಒಂದೆಷ್ಟೋ ದುಡ್ಡು ಕೊಡ್ತಾರೆ ಪುಣ್ಯಾತ್ಮರು. ಮೊನ್ನೆನೋ ಬಂದ್ಬಿಟ್ಟು ಮುಖ ಹರಳೆಣ್ಣೆ ಕುಡ್ದಾಗೆ ಆಗಸ್ಟ್ 2023 ಹ್ಯಾಂಡ್ ಓವರು, ಮ್ಯಾಕ್ಸಿಮಮ್ಮು ಅಕ್ಟೋಬರ್ ಕೊಡ್ತೀವಿ, ನೀವು ಇಂಟೀರಿಯರ್ ನಿಮ್ಮ ಇಷ್ಟಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ದಂಪತಿಗಳು ಹೇಳಿದೆ, ಕನ್ಯಾ ರಾಶಿ ಈ ಅಮ್ಮ ಕೇಳಲ್ಲ. ಆ ಅಮ್ಮನ ಭೂಮಿ ಬಲದಲ್ಲಿ ಸ್ವಲ್ಪ ನೋವು ಬರುತ್ತೆ. ಜಮೀನ್ ತಗೋಬಹುದು, ಅದು ಕಿಟಿಪಿಟಿಯೇ. ಜಾಗ ತಗೋಬಹುದು, ಅದು ಕಿಟಿಪಿಟಿಯೇ. ಈ ಜಾಗನೂ ಕಿಟಿಪಿಟಿಯೇ. ಅಷ್ಟು ಬೇಗ ಆಗುತ್ತೆ, ನೋಡೋಣ ಬಿಡಿ ಅಂದಿದ್ದೆ. ಯಾವಾಗ? ನಾನು ಹೇಳಿರೋದು 2020 ಕತೆ. 2023 ಆಗಸ್ಟ್ಗೆ ಹ್ಯಾಂಡ್ ಓವರ್ ಕೀ ಕೊಡಬೇಕಾದಂಥದ್ದು ಅಕ್ಟೋಬರ್ ಆಯ್ತು, ನವೆಂಬರ್ ಆಯ್ತು, 2024 ಅಕ್ಟೋಬರ್ ಹ್ಯಾಂಡ್ ಓವರ್ ಆಗಿರುತ್ತೆ. ಮನೆ ಗೃಹ ಪ್ರವೇಶ, ಸ್ವೀಟು, ಹಣ್ಣು, ಇನ್ನೇನೋ ತಗೊಬಂದಿದ್ರು, ಖುಷಿ ಆಯ್ತು. ಆಯ್ತಾ, ಇಲ್ಲಿ ನನ್ನ ಗೃಹ ಪ್ರವೇಶಕ್ಕೆ ಕರೆದಿಲ್ಲ ಮಾತಾಯಂದ್ರಗಳ ಅಂತ ಹೇಳ್ಬಿಟ್ಟು, ಇಲ್ಲ ಗುರುಗಳೇ ನೀವು ಅವತ್ತು ಹೇಳಿದ್ರಿ ಅಂತ. ಏನಾಯ್ತು ಅಂತ, ಇನ್ನೂ ಕೀ ಕೊಟ್ಟಿಲ್ಲ. ಸರಿ ಆಯ್ತು. ಜನವರಿ ಸಂಕ್ರಾಂತಿಗೆ 15ನೇ ತಾರೀಕು ಮೇಲೆ ರಿಜಿಸ್ಟ್ರೇಷನ್ ಅಂತೆ. ಹೌದಾ? ಇವ್ರ ಮನೆ ಬಂಗಾರ ಆಗುವಾಗ ಪೂರ್ತಿ ದುಡ್ಡು ತಗೋಬಿಟ್ಟಿದ್ದಾನೆ. 1.5 ವರ್ಷ ಆಗಿದೆ. ತಿರುಗಿ ನೋಡಿದ್ರೆ ನೀವು ಲೇಟು, ಇನ್ನೊಂದು ಇನ್ಸ್ಟಾಲ್ಮೆಂಟ್ ಏನೋ ಪೇಮೆಂಟ್ ಮಾಡಿದ್ದೀರಿ ಕಡಿಮೆ ಅಂತ, ಒಂದು 5 ಲಕ್ಷ ಎಕ್ಸ್ಟ್ರಾ ತಗೊಂಡಿದ್ದಾರೆ. ಯಾರೋ ಬಿಲ್ಡರು, ದೊಡ್ಡ ಬಿಲ್ಡರು, ಹೆಸರು ಹೇಳೋಕ್ ಬೇಡ, ತುಂಬಾ ದೊಡ್ಡ ಬಿಲ್ಡರು. ಸರಿ, ಅದು ಆಯ್ತು, ರಿಜಿಸ್ಟ್ರೇಷನ್ನು ಆಯ್ತು. ಸರಿ, ಕೀ ಕೊಟ್ಬಿಡ್ತಾರೆ 21ನೇ ತಾರೀಕು ಜನವರಿ ಅಂತ. ಇವತ್ತೆಷ್ಟು ತಾರೀಕು? ಫೆಬ್ರವರಿ 1 ಬಂದ್ಬಿಟ್ಟಿದೆ ಪುಣ್ಯಾತ್ಮರೇ. ಗುರುಜಿ ನೀವು ಹೇಳಿದ್ದೆ ಆಯ್ತು, ಯಾಕೆ ಹೀಗೆ ನಮಗೆ?
ನನಗೂ ಗೊತ್ತಿಲ್ಲ, ಪ್ರಾರಬ್ಧ ಕರ್ಮ. ನನ್ನ ಅನುಭವ ಈ 10 ಲಕ್ಷ ಜಾತಕಗಳಲ್ಲಿ ನೋಡಿರ್ತಕ್ಕಂಥದ್ದು. ಈ 3 ಜನ ಮನೆ ಕಟ್ಲಿಕ್ಕೆ ಹೋಗಿ ಎಳ್ದಾಟ ಹಾಕೊಂಡಿರೋದು ನಾನು ನೋಡಿದ್ದಾನೆ. ಮೇಷರಾಶಿಯವರು, ವೃಶ್ಚಿಕ ರಾಶಿಯವರು, ಕನ್ಯಾ ರಾಶಿಯವರು ಕನ್ಫರ್ಮ್ ಅದೇನೋ ಒಂದು ತಗೊಳ್ಳೋವ ಕಿಟಿಕಿಟಿ, ಇಲ್ಲ ಮಾರೋವ ಕಿಟಿಕಿಟಿ, ಲೆಕ್ಕಾಚಾರದಲ್ಲಿ ಕಿಟಿಕಿಟಿ, ಪಕ್ಕದಲ್ಲಿ ರೋಡ್ ಕ್ರಾಸ್ ಕಿಟಿಪಿಟಿ, ಪೋಲು ಕಿಟಿಕಿಟಿ. ಆಹಾ ಆಹಾ, ಜಾತಕ ಪರಾಮರ್ಶೆ ಮಾಡದೆ ಮನೆ ತೆಗೆದುಕೊಳ್ಳಬೇಡಿ, ಮನೆ ಕಟ್ಟಿಸ್ಲೇಬೇಡಿ. ಅದು ಹೇಳ್ತಾನೆ. ನಾನು ನೋಡಿದ್ದಾನೆ, ಇದೇ ಕನ್ಯಾ ರಾಶಿಯ ಒಂದು 4 ಜಾತಕ ನೋಡಿದ್ದಾನೆ ಮಕ್ಕಳೇ. ತೂಫಾನ್, ಮನೆ ಮಾರಾಟ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮನೇಲಿ ಬೆಂಕಿ ಬಿದ್ದಿರೋದು ನೋಡಿದ್ದಾನೆ, ಮನೆಗೆ ಗಾಳಿ ಚೇಷ್ಟೆ ಆಗಿರೋದು, ಯಾವುದೋ ಒಂದು ಭೂತದ ಚೇಷ್ಟೆಗಳು ನಡೆದಿರೋದು ನೋಡಿದ್ದಾನೆ. ಪ್ರೇತಾತ್ಮಗಳು, ಆತ್ಮಗಳ ಚೇಷ್ಟೆ. ಅದನ್ನ ಕಂಡುಹಿಡಿಲಿಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಉಪಯೋಗಿಸ್ತೇವೆ. ನಾವೇನ್ ಗೊತ್ತಾ, ದುಡ್ಡು ಬಂತು, ನಾವು ಬಲ ಯಾರು ಗೊತ್ತಾ, ನಾವೇನ್ ಗೊತ್ತಾ, ನಾವೆಂಥದ್ದು ಗೊತ್ತಾ ಅನ್ನೋ ಒಂದು ಬಲ. ಜಾತಕದಲ್ಲಿ ದೈವ ಬಲವಿಲ್ಲದೆ, ಗುರುಬಲವಿಲ್ಲದೆ, ಕರ್ಮ ಬಲವಿಲ್ಲದೆ, ಅಂಗಾರಕ ಬಲನಿಲ್ಲದೆ ನಡೆಯೋದೇ ಇಲ್ಲ. ಇಲ್ವೇ ಇಲ್ಲ. ಅದಕ್ಕೆ ಮನೆ ಕಟ್ಟಿ ವಾಸ ಮಾಡೋ ಯೋಗ ಇದೆಯಾ? ಬರೀ ಸೈಟ್ ತಗೊಂಡು ಇಟ್ಕೊಂಡು ಬರೀ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಪರ್ಪಸ್, ಇಲ್ಲ ಕಮರ್ಷಿಯಲ್ ಪರ್ಪಸ್, ಇಲ್ಲ ಅದ್ರ ಮೇಲೆ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಪಸ್, ಇಲ್ಲ ಲೀಸ್ ಮನೆನಾ, ಬಾಡಿಗೆ ಮನೆನಾ, ಇಲ್ಲ ಕಟ್ಟಿರೋ ಮನೆನಾ, ಕಟ್ಟಿರೋ ಬಂಗ್ಲೆನಾ, ಇಲ್ಲ ಒಂದು ಚಿಕ್ಕ ತೋಟದ ಮನೆ ತರ ಕಟ್ಕೊಳ್ಳೋದಾ, ಹೋಗೋಕೆ ಬರೋಕೆ ಇರೋ ತರ ಗೆಸ್ಟ್ ಹೌಸ್ ತರ ಕಟ್ಕೊಳ್ಳೋದಾ, ಇದೆಲ್ಲ ನೋಡ್ಬೇಕಂತ. ಇಲ್ಲ ನೀವು ಕೇಳಲ್ಲ, ಮೇಷನೂ ಕೇಳಲ್ಲ, ವೃಶ್ಚಿಕ ಅಂತೂ ಕೇಳೋದೇ ಇಲ್ಲ. ಸುಮ್ಮನೆ ಕನ್ಯಾ ರಾಶಿ ಸುದ್ದಿಗೆ ಹೋಗ್ಬೇಡಿ. ಅಷ್ಟಮಾಧಿಪತಿ ಕುಜ, ಗುರುಜಿ ನಾನು ಕಟ್ಟೋದೆ ಗುರುಜಿ, ನನಗೆ ಬೇಕು, ನನ್ನ ಹೆಸರಿಗೆ ಹೇಳ್ದೆ. ಪುಣ್ಯಾತ್ಮ ಬಿಟ್ಕೊಟ್ಬಿಡು, ಅದು ಈ ಜನ್ಮಕ್ಕಾಗಲ್ಲ, ಬಿಟ್ಬಿಡು ಅಂದೆ. ಗಂಡನ್ಗೆ ಹೆಂಡ್ತಿನ ಹೊರಗಡೆ ಕಳಿಸ್ಬಿಟ್ಟು ಆ ಅಮ್ಮ ಕೇಳಲ್ಲ. ಕನ್ಯಾ ರಾಶಿಯವರು ಭೂಮಿ ವಿಚಾರದಲ್ಲಿ ಗುದ್ದಾಡಿದ್ರೆ, ನನಗೊಂದು ಸ್ವಂತ ಮನೆ ಬೇಕು, ನನಗೊಂದು ಸ್ವಂತ ಮನೆ ಬೇಕು ತನಕ. ಇದಾಗಲ್ಲ. ಆ ಅಮ್ಮನಿಗೆ ಜೈಕಾರ ಹೇಳ್ಬಿಟ್ಟು ಆ ಅಮ್ಮನ ಹೆಸರಿಗೆ ರಿಜಿಸ್ಟ್ರೇಷನ್ ಟೈಮ್ನಲ್ಲೂ ಡಂಟಣಕ ಆಗಿದೆ. ಅಯ್ಯೋ, ಒಬ್ಬರು ನೋಡ್ಬೇಕು, ಕನ್ಯಾ ರಾಶಿ ಅವ್ರ ಮನೆ ಕಟ್ಟುವಾಗ ಯಾರ್ದೋ ಜಾಗದಲ್ಲಿ ಮನೆ ಕಟ್ತಾವ್ರಪ್ಪ. ದೈವವೇ ನಿಲ್ಸಿದೆ ಅವತ್ತು. ಅಲ್ಲೇ ಡೆವಲಪರ್ ಬಂದ್ಬಿಟ್ಟು ಏನಕ್ಕೋ ನೋಡಕ್ ಬಂದವರು ಪೂಜೆಗೆ ನಾವು ಹೋಗಿದ್ರೆ ಕರ್ಸ್ಕೊಂಡಿದ್ದಾರೆ ಪುಣ್ಯಾತ್ಮರು. ಇದೇನಿದು, ಇರಿ ಮಾರ್ಕಿಂಗ್ ಸ್ವಲ್ಪ ಚೆಕ್ ಮಾಡ್ತೀನಿ ಅಂತ ಹೇಳ್ದ ಅಂದ್ರೆ, ಇಲ್ಲಿ ಕಟ್ಟಬೇಕಾದವರು ಇಲ್ಲಿ ಕಟ್ತಿದ್ದಾರೆ. ಓಹೋ ಸರಿ, ಅದೊಂದಾಯ್ತಾ? ತಮಾಷೆ ನೋಡ್ಬೇಕು. ಆ ಪೂಜೆ ದಿನನೇ ಬಿದ್ದಿರೋದು, ಗೃಹ ಪ್ರವೇಶದ ದಿನ ಬಿದ್ದಿರೋದು, ಒಂದಲ್ಲ ಎರಡಲ್ಲ ನಡೆದಿರೋದು. ಆ ಮನೆ ಹತ್ರನೇ ಕಾರ್ ತಗೊಂಡೋಗಿ ಗುದ್ಕೊಂಡಿರೋದು. ಗುರುಗಳೇ ಇದು ಏನಿದು ಅಂತ. ಪ್ರಕೃತಿಯ ನಿಯಮ. ನಾವು ಏನ್ ಗೊತ್ತರ ಮಕ್ಳೇ, ನನ್ಗೇನ್ ಹೊಟ್ಟೆ ಉರಿಯ ನೀವು ಮನೆ ಕಟ್ಕೊಬಿಟ್ಟು ನಿಮ್ ಮನೆ ಆಸ್ತಿ ನಾನು ತಗೊಂಡು ಹೋಗ್ತೀನ, ನನಗ್ ಬೇಡ, ನನ್ ಬೇಡ ಅಂತ ನಾನು ಅನ್ಕೋಬಿಟ್ಟಿದ್ದಾನೆ. ನಾನು ಯಾವತ್ತೂ ನನ್ನ ಅಮ್ಮನ ಮಾತ್ಕೊಂಡು, ನಾನು ಇರೋ ಮನೆನೂ ನೋಡು ನನ್ನ ತಂಗಿನೇ ಇರ್ಬೇಕಪ್ಪ, ಅದು ಸಾಲಗಳಿದ್ದಾವೆ ತೀರಿಸ್ಕೊಡ್ತೀನಿ, ನಿನ್ ಜೀವ ಬಿಟ್ಬಿಡು, ನೀನ್ ಅರಳಬೇಡ, ರೆಡಿ ಮಾಡ್ಕೊಡ್ತೀನಿ ನೀಟಾಗಿ ಚೆನ್ನಾಗಿ. ಇನ್ನೂ ಆಯ್ತು, ನನ್ನ ಸೊಸೇಂದ್ರಗಳು ಇಲ್ಲಿರ್ಬೇಕು, ಅದು ಅಕ್ಕನಿಗೆ, ಅದು ಈ ಅಕ್ಕನಿಗೆ, ಇದು ಇವರಿಗೆ, ಇದು ಇವರಿಗೆ, ಇದು ಇವರಿಗೆ, ಇದೆ ತಲೆನೋವುಗಳಿದ, ನಾವು ಮಾಡ್ಕೊಡ್ತೇವೆ. ನನಗೆ ಮನೆ ಇಲ್ಲ, ಬೇಜಾರಿಲ್ಲ, ಎಲ್ಲ ಎತ್ಕೋತೀವಿ ಜೋಗಪ್ಪಗಳು. ನಮ್ದು ಅಂತ ಒಂದು ಪುಟ್ಟ ತೋಟ ಇದೆಲ್ಲ, ಒಂದು ಸಾಕು, ಚಿಕ್ಕದೊಂದು ಮನೆ ಸಾಕು ಮಕ್ಕಳೇ. ಎಷ್ಟೇ ಊರಿಗೆ ಅರಸನಾದ್ರೂ ಮಲಗೋದ 6 ಅಡಿ 3 ಅಡಿ ಜಾಗ, ಪರ್ಮನೆಂಟು ಅದು ಇಲ್ಲ ಈಗ. ಅಂಥದ್ರಲ್ಲಿ ಕಿಸ್ಲಿಯ ಜಲ್ನ ತಗೊಂಡೋಗೋದು ಏನೂ ಇಲ್ವಲ್ಲ, ಕೊಟ್ಟು ಬಿಡಬೇಕು. ಇಟ್ಕೊಂಡಷ್ಟು ಭಾರ ಜಾಸ್ತಿ. ಅಂಥದ್ರಲ್ಲಿ ನಾನು ಯೋಚನೆ ಮಾಡೋ, ನಿಮ್ಮ ಜಾಗಕ್ಕೆ ನಾನು ಏನಕ್ಕೆ ಆಸೆ ಪಡಲಿ? ನನಗೇನು ಬೇಡ, ನೀವು ಬರಲೇಬೇಡಿ, ನಾನು ಯಾವಾಗಲೂ ಹೇಳ್ತೇನೆ. ತುಂಬ ಜನಕ್ಕೆ ಬಂದರೆ ಗಾಬರಿ ಪಡ್ತಾನೆ, ಏನಾಯ್ತು ಅಂತ ಹೇಳ್ತೇನೆ, ಯಾಕೆ ಬಂದ್ರಿ ಅಂತ ಹೇಳ್ತೇನೆ. ಮೊನ್ನೆ ಕೂಡ ಒಂದು ದೊಡ್ಡ ಅಧಿಕಾರಿ ಒಂದು 7 ವರ್ಷದ ಹಿಂದ್ಗಡೆ ಬಂದಿದ್ರು, ಇಷ್ಟಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. 2 ಪುಟ್ಟ ಮಕ್ಕಳು,
ಜಾತಕ ನೋಡಿದೆ, ಇದು ಯಾಕೋ ನಲ್ಗೋ ಜಾತಕ ಅಂತ, ಕಣ್ಣೀರ ಜಾತಕ. ನಿನ್ನ ಕೈ ಮುಗಿತಾನೆ ಗುರುಗಳೇ, ದಯಮಾಡಿ ಬಾಯಿ ಮುಚ್ಕೊಂಡು ಓದು, ಕೆಲ್ಸಕ್ಕೆ ಸೇರು, ಗೌರ್ಮೆಂಟಿಗೆ ಟ್ರೈ ಮಾಡು, ಡಿಲ್ಲಿ ಮೇ ಜಾಬೇ ಅಂತ. ಗುರುಜಿ ನಾನು ಇಷ್ಟಪಟ್ಟಿದ್ದೆ, ಮನೇಲಿ ಹೋಗ್ತಿಲ್ಲ. ಒಂದು 24-25 ಆಗ್ಬಿಟ್ಟಿದೆ ತಾಯಿ ಜೀವಕ್ಕೆ. ಬಾಯಿ ಮುಚ್ಚಿಕೊಂಡು ಓದು, ಆಮೇಲೆ ಮಿಕ್ಕಿದ ಮಾತು. ಕಾಯಕ್ಕಾಗಲ್ವೇನಯ್ಯ ಅಂದೆ. ಕಾಯ್ತೀನಿ ಅಂದ ಅವ್ನು ಫಸ್ಟ್. ಅದಕ್ಕೆ ಕಾಯ್ತಿದ್ದ. ನಾನು ಕಾಯ್ತೀನಿ ಅಂದ. ನೀನು ಕಾಯ್ತಾ ಇರು, ನೀನು ಮಾಡ್ಕೊ ಅಂದ. 8 ವರ್ಷದ ಹಿಂದ್ಗಡೆ ಮಾತು. ಓದು ಮುಗಿಸ್ಕೊಂಡು ಇನ್ನೂ ಓದಿದೆ, ಎಕ್ಸಾಮ್ಸ್ ಕಟ್, ಗ್ರೇಡ್ 1 ಆಫೀಸರ್ ಇದೆ ಅಂದೆ, ಗೆಜೆಟೆಡ್ ಆಫೀಸರ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಪೋಸ್ಟ್ ಇದೆ, ವೆರಿ ಬಿಗ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಟ್ಟದ ಒಂದು ಪದವಿ ಇದೆ, ಬಾಯಿ ಮುಚ್ಕೊಂಡು ನೀನು ಮಾಡು ನೀನು ಅಂತ ಹೇಳಿದೆ. ಆಗಿದೆ. ಬಂದರು, ಸಿಹಿ ಹಣ್ಣು ಎಲ್ಲ ಆಯ್ತು. ಗುರುಜಿ ನನ್ನ ಮದುವೆ. ಯಾರು? ಇವನಾ? ಪುಕ್ಲನ್ನ? ಸರಿ ಹೋಯ್ತು, 1 ವರ್ಷ ಕೆಲಸ ಮಾಡು, ಆಮೇಲೆ ನೋಡೋಣ ಅಂದೆ. ಏನು ಕಾಯ್ತೀಯ ಅಂದೆ. ನಾನು ಕಾಯ್ತೀನಿ ಅಂತ ಅವನೇ. ನನಗೆ ಗೊತ್ತು ಅವ್ನು ಕಾಯೋದೇ ಆಯ್ತು, ಅವ್ನು ನುಗ್ಗಲ್ಲ, ಅವ್ನು ನಿಂತ್ಕೊಳ್ಳಲ್ಲ. ನನಗೆ ಗೊತ್ತು ಆ ಮಗುಗೆ ಸೂಕ್ಷ್ಮವಾಗಿ ಅರ್ಥ ಆಗ್ತಿಲ್ಲ. ಓಡು, ಗೆಜೆಟೆಡ್ ಆಫೀಸರು, ಪೋಸ್ಟಿಂಗು ಸೂಪರ್, 4 ಗನ್ಮ್ಯಾನು ಅಂತ ಸ್ಟೇಟಲ್ಲಿ ಹಾಕಿದ್ದಾರೆ. ಎದ್ರೆ ನಿಂತ್ರೆ ತಗೋ ಅಲ್ಲಿಂದ ತಾಯಿ ಜೀವ. ಮತ್ತೆ ಇನ್ನು ಬಾ, ನಿನಗೀಗ ಸಮಾಧಾನನಾ? ಈಗ ಓಕೆ. ನನಗೆ ಸಮಾಧಾನ, ನನಗೆ ಅವ್ರನ್ನ ಮದುವೆ. ಏನಪ್ಪ, ನಮ್ಮ ಮನೇಲಿ ಹೋಗ್ತಿಲ್ಲ, ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗೇನು ಮಾಡು? ನಾವು ಮದುವೆ ಆಗ್ತೀವಿ. ಆಗೋಗು. ಏನೋ ಆಗ್ತೀನಿ, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬಂದು ಹೋಗ್ತೀನಿ. ಸರಿ, ಡನ್. ನಂಬಲ್ಲ ಮಕ್ಕಳ ಮದುವೆ ಆಗಿ 2 ವರ್ಷ ಆಗಿದೆ. ಮನೆ ಬರುತ್ತೆ ತಾಯಿ ಜೀವ. ಅದೇ ಒಂದು ಪೊಸಿಷನು, ತುಂಬ ಹೈಯರ್ ಪೊಸಿಷನ್ನು. ಜಾತಕ. ದಿನಾ ರಾತ್ರಿ ಸತ್ತು ಶವವಾಗಿ ಬೆಳಿಗ್ಗೆ ಎದ್ದೊಳ್ತಿದ್ದೀಯ ನೀನು ಅಂತ ಹೇಳಿದ್ದಷ್ಟೇ. ದಪ 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 ಕಣ್ಣೀರು. ಅವತ್ತೇ ಹೇಳಿದ್ನಲ್ಲ, ನಾನಾ ಮದುವೆ ಬೇಡ ನಿನಗೆ. ಎಲ್ಲೋ ನನ್ನ ಕತ್ತಿ ಹೋಗಿ ನೀನೇ ಚುಚ್ಕೊ. ಬೇರೆಯವ್ರು ಚುಚ್ಚೋದಕ್ಕಿಂತ ನೀನು ಚುಚ್ಕೊಂಡ್ರೆ ಸ್ವಲ್ಪ ಗಾಯಕ್ಕೆ ನೀನೇ ಮುಲಾಮ ಚುಚ್ಕೋತೀವಿ ಅಂತ. ಬರೀ ಮಲ್ಗೋಕ್ ಮಾತ್ರ ಬರ್ತಾನೆ ಗುರುಜಿ. ವಾವ್, ಗೆಜೆಟೆಡ್ ಆಫೀಸರ್, ನೆನ್ಪಿಟ್ಕೊಳ್ಳಿ. ಶಿ ಇಸ್ ಇನ್ ಅ ವೆರಿ ಬಿಗ್ ರೂಮ್. ಅದಕ್ಕೆ ಸಿಮ್ಮಿಣಿ ಅದು, ಹುಲಿ ಅದು. ಒಂದು ಮಗು ಆಗಿದೆ. ಇನ್ನೊಂದು ಮಗು ಬೇಡ ಅಂತಾನೆ. ಕುಗ್ಲ ಇನ್ನೂ ಮನೆಯವ್ರನ್ನ ಒಪ್ಸಿಲ್ಲ, ತನ್ನ ಮನೆಯವ್ರಿಗೆ ಹೇಳಿಲ್ಲ ಅವನು. ಈ ಮಗು ನೋಡ್ದ ಅಂದ್ರೆ ಅದು ನಾರ್ತ್ ಇಂಡಿಯಾನಲ್ಲಿ ಕೂತಿದೆ, ದೊಡ್ಡ ಪೋಸ್ಟಲ್ಲಿ. ತಿಂಗಳಿಗೊಮ್ಮೆ ಏನೋ ಒಂದು ಹೇಳ್ಕೊಂಡು 1-2 ದಿನ ಬಂದು ಹೋಗ್ತಾನೆ. ಬಂದು ಮಲ್ಗೋಕಷ್ಟೇ, ಊಟಕ್ಕಿಲ್ಲ. ನಾ ಗರ್ಕ, ನಾ ಘಾಟ್ಕ, ನಾ ರಸೋಯಿಕ, ನಾ ಕುದ್ಕ, ನಾ ಕಿಸಿಕ, ನಾ ಗಮ್ಕ, ಫಿರ್ ಕಿಸ್ಕ. ಇನ್ಯಾರಿಗೆ ಬದುಕ್ಬೇಕು ಗೊತ್ತು ನನಗೆ. ಆಕೆಗೆ ಆಳು ಬರಬೇಕು, ಇಲ್ಲ ಅರಸ ಬರಬೇಕು. ನೋಡೋಣ, ಅದಕ್ಕೆ ಅಧಿಕಾರ ಬಂದ್ಮೇಲೆ ಏನಾದ್ರು ಬದಲಾಗ್ತಾಳಂದ್ರೆ ಇಲ್ಲ ಇವನೇ ಬೇಕು. ಇಟ್ಕೋ ಹೋಗಮ್ಮ ನನ್ನ ಗಂಡ ಅಂತ ಹೇಳ್ಕೊಳ್ಳೋಕೆ ಸಮಾಧಾನಕ್ಕೆ 4 ಜನಕ್ಕೆ. ಇದನ್ನೇ ಹೇಳೋದು ಮಕ್ಕಳೇ. ಇವತ್ತು ನನಗೊಂದು ಆತ್ಮತೃಪ್ತಿ ಇದೆ. ಆ ಮಗು ಇವತ್ತು ತುಂಬಾ ಖುಷಿಯಾಗಿ ಏನ್ ಹೇಳುತ್ತೋ ಗೊತ್ತಾ? ನೀವು ನನ್ನ ತಂದೆಯಾಗಿ ನನಗೆ ಏನಕ್ಕೆ ಈ ತರ ಹೇಳಿದ್ರಿ ಈಗ ಅರ್ಥ ಆಗಿದೆ. ಇದೇ ನಿನ್ನ ಊರುಗೋಲು. ಇವ್ರನ್ನ ಆಲೋಚಿಸಕ್ಕೂ ಟೈಮ್ ಇಲ್ಲ ಗುರುಗಳೇ ನನಗೆ. ಆದ್ರೂ ಬಂದಾಗ ಗಾಯ ಆಗುತ್ತೆ ಅಷ್ಟೇ. ನನಗೆ ಅವ್ರ ಅಧಿಕಾರ ನಾನು ತಗೊಂಡೂ ಇಲ್ಲ, ನನಗೆ ಬೇಕೂ ಇಲ್ಲ, ನನಗೆ ನೆನಪೂ ಇಲ್ಲ. ಏನೋ ಒಂದು ತಾಯಿ ಜೀವ ಬರುತ್ತೆ. ನಾನು ನೆನಪಿಲ್ವಾ ಗುರುಗಳೇ ನಮ್ಮ ಮನೇಲಿ ಶೂಟಿಂಗ್ ಮಾಡಿದ್ರೆ ಅಂತ? ನಿಜವಾಗ್ಲೂ ಗೊತ್ತಿಲ್ಲ. ತಾಯಿ ಕುಸುಮ ಅಂತ ಮಗಳ ಜಾತಕ ಇಟ್ಕೊಂಡು ಆ ತಾಯಿ ಜೀವ ಬಂದಾಗ ನಂಗೆ ನೆನಪು ಇಲ್ಲ, ನೆನಪು ಇಟ್ಕೊಳ್ಳೋಳು. ಅರೆ ಒಳ್ಳೇದೇ ನೆನಪಲ್ಲಿರೋಲ್ಲ, ಇನ್ನು ಕೆಟ್ಟದಲ್ಲಿ ನೆನಪಿರುತ್ತೆ ಅಷ್ಟೇ ಮಕ್ಕಳೇ. ಸೊ ದಯಮಾಡಿ ನಿಮ್ಮ ಜಾತಕ ಪರಿಶೀಲಿಸಿ. ಮುಖ್ಯವಾಗಿ ಈ 3 ರಾಶಿ ನಿಮ್ಮ ಕಾಲಕ್ಕೆ ಬೀಳ್ತಾನೆ. ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ, ವೃಶ್ಚಿಕ ರಾಶಿ ಹಾಗೂ ಕನ್ಯಾ ರಾಶಿ. ಭೂಮಿ ವಿಚಾರಕ್ಕೆ ಹತ್ರ ಹೋದ ಅಂದ್ರೆ ಅದು ಕರೆಂಟೇ. ಅದು ಟಂಕ್ ಏನಾದ್ರೂ ಒಂದು ಹೊಡೆಯುತ್ತೆ. ನೋಡ್ಕೊಂಡು ಕೇಳಿ ತಿಳಿದು ಯೋಚಿಸಿ ಆಲೋಚಿಸಿ ಸಮಾಲೋಚಿಸಿ ಆಮೇಲೆ ಹೆಜ್ಜೆ ಇಡೋಣಂತೆ. ಇಲ್ಲ ನಾನು ಹೋಗದೆ ಹೇಳಿದ್ನಲ್ಲ ಯಜಮಾನನಿಗೆ, ಈ ಅಮ್ಮನಿಗೂ ಕಟ್ಕೋ ಹೋಗು, ಈಗೆಲ್ಲ ಬಂದಾಯ್ತಲ್ಲ,
ಅಂತ ಹೇಳಿದೆ. ಈ ಕಣ್ಣೀರು, ಇವನ್ನು ಕಟ್ಕೊಳ್ಳಿ ಬಿಡು ಅಂತ ಹೇಳಿದೆ. ಆಮೇಲೆ ಕಣ್ಣೀರು. ತಂದೆ ಸ್ಥಾನದಲ್ಲಿ ನನಗೂ ಕಣ್ಣೀರೆ. ಮಕ್ಕಳು ಹೇಳಿದೆ, ಏನ್ ಮಾಡ್ಲಿ, ಕರ್ಮವನ್ನು ತಪ್ಪಿಸಲು ಭಗವಂತನಿಗೆ ಸಾಧ್ಯವಾಗಲಿಲ್ಲ. ನಾನೆಷ್ಟರ ಅಣುವು ನಾನು, ಭಗವಂತನಿಗೆ ಆಗಲಿಲ್ಲ. ತಿಳಿಸುವುದಷ್ಟೇ, ಅದು ಅವನ ಆಜ್ಞೆ ಇಲ್ಲದೆ ತಿಳಿಸೋಕ್ಕೂ ಆಗೋಲ್ಲ. ನಾನು ತಿಳಿಸ್ದೆ, ನನ್ನನ್ನು ತಿಳಿಸ್ದೆ ಅಂದ್ರೆ ಅವತ್ತಿಗೆ ಹೋಯ್ತು ಇದು ವಿದ್ಯೆ. ತಾಯಿ ಜಗನ್ಮಾತೆ ಅಷ್ಟೇ. ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಇನ್ನಷ್ಟು ವಿಚಾರ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ರಾಶಿಗಳಿಗೆ ಜನ್ಮತ ಭೂಮಿ ಯೋಗ ಇರುತ್ತೆ. ಎಲ್ಲಿದ್ರು ನಂದು ಅಂತ ಒಂದು ಸ್ವಂತ ನೆಲ, ಸ್ವಂತ ಜಾಗ ಖಂಡಿತ ಆಗುತ್ತೆ. ದ ಲ್ಯಾಂಡ್ ಲಾರ್ಡ್ಸ್ ಇದಾರೆ. ಅವ್ರು ಯಾರು ಏನು ಅಂತ ಮುಂದಿನ ಹೆಂಗಾದ್ರೂ ಒಂದು ಗಿಫ್ಟ್ ಆದ್ರೂ ಬರುತ್ತೆ. ಒಂದು ಗಿಫ್ಟ್ ಆದ್ರೂ ಬರುತ್ತೆ. ಅದಕ್ಕೆ ಸಾಕ್ಷಿ ನಾನೇ. ನನಗೆ ಗಿಫ್ಟ್ ಬಂದಿದೆ. ತುಂಬಾ ಜನ ಗಿಫ್ಟ್ ಕೊಡ್ತೀನಿ ಅಂತ ಬಂದವ್ರದ್ದು ಬೇಡ ಅಂತಿದ್ದೇನೆ. ನನ್ನ ಮನೆತನದ್ದು, ನನ್ನ ಅಪ್ಪಾಜಿಯಿಂದ ನನಗೆ ಗಿಫ್ಟ್ ಬಂದಿದೆ. ಹೌದು, ನಾನು ಪುಣ್ಯವಂತ, ನಾನು ಯೋಗವಂತ. ಅದು ಪಡ್ಕೊಬರ್ಬೇಕು. ಒಂದು ಸೂರು ನೆಲವಾದ್ರೂ ನಿಮಗೆ ದಕ್ಕುತ್ತದೆ. ಅವ್ರು ಯಾರು ಏನು ಅನ್ನೋದನ್ನು ನೋಡೋಣ. ಕೆಲವರಿಗೆ ಲಕ್ಷ್ಮಿ ಒಳಗೆ ಬರುತ್ತೆ, ಕೆಲವರಿಗೆ ಏನ್ ಮಾಡಿದ್ರು ಲಕ್ಷ್ಮಿ ನಿಲ್ಲಲ್ಲ, ಕೆಲವರಿಗೆ ಗ್ರಹ ನಿಲ್ಲಲ್ಲ, ಕೆಲವರಿಗೆ ನೆಮ್ಮದಿ ಇರೋಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ ಮಗಳ ಜೊತೆ ಇಷ್ಟಪಟ್ಟಿದ್ದಾಳೆ ಅಂತ ಮದುವೆ ಮಾಡಿಬಿಟ್ಟಿಯಾ, ಈಗ ಮದುವೆ ಬೇಡ. ಎಲ್ಲ ಲೋಕ ಮಾತಾಡುತ್ತೆ, ನೆಂಟರು ಮಾತಾಡ್ತಾರೆ. ಗುರುಗಳೇ, ಸರಿ ಇಷ್ಟಪಟ್ಟಿದ್ದಾಳೆ, ಹುಡುಗನ ಮನೆಯವ್ರು ಕೊಡೋಕೆ ರೆಡಿ ಇದಾರ? ಇಲ್ಲ ಗುರುಗಳೇ, ನಿನ್ನ ಮನೆ ಬಂಗಾರ ಆಗೋಗ, ನೀನ್ ಇದನ್ನ ಮಾಡು ಹೇಳಿತ್ತು. ಆ ಮಗು ಇಲ್ಲ, ಅದು ಅವ್ನ ಸಂಬಳ ಎಷ್ಟು ಅಪ್ಪು ಅಂದೆ. 15,000 ಸಾಕ? 15,000 ನಿನ್ನ ಮೇಕಪ್ಗೆ ಸಾಕಾಗಲ್ಲ. ಮನಸ್ಸು ಮುಟ್ಟಿ ಹೇಳು ಅಮ್ಮನ ಮುಂದ್ಗಡೆ, ಹೇಳ್ತೇನೆ ನಿನ್ ಜಾತಕ ನೋಡಿ, ಇದು ಮೊದಲನೇದು ಅಲ್ಲ, ಇದು ಕಡೆದು ಅಲ್ಲ ಅಂದ್ರೆ ಹೌದು ಗುರುಜಿ, ಬಾಯಿ ಮುಚ್ಕೊಂಡು ಓದು, ಫಿನಿಶ್ ದ್ಯಾಟ್. ಒಂದು ಊರಿಗೆ ಹೋಲಿಟ್ಕೊ. ಆಮೇಲೆ ಅಲ್ಲಿವರೆಗೂ ಅವ್ನು ಕಾಯ್ತಿದ್ದಾನಂದ್ರೆ ಅವ್ರ ಮನೆಯವ್ರು ಬರ್ತಾರೆ. ಆಗ ಮಾತಾಡೋಣ. ಸುಮ್ಮನೆ ದುಡ್ಕೋದ್ ಬೇಡ. ಇನ್ನು 24, 27 ತುಂಬಲಿ ನೋಡೋಣ ಅಂತ ಅಷ್ಟೇ. ಮಕ್ಕಳೇ, ಸ್ವಲ್ಪ ಕಾದು ಬಿಡಿ. ಏನಕ್ಕಂತ ತರ ಆತುರಿ? ಅವನಿಗಂತೂ ಬೆಲ್ಲ ಇಲ್ಲ. ನಿಮಗಾದ್ರೂ ಹೆಣ್ಣಿಗೆ ಮಹಾಪ್ರಜ್ಞೆ ಅಂತ ಹೇಳ್ತೇವೆ. ಮಹಾಸಾಧ್ವಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಗೌರಿ ಅಂತ ಹೇಳೋದು ಅದಕ್ಕೆ. ಒಂದು ಚೂರು ಎಚ್ಚರಿಕೆ. ಮೇಷರಾಶಿ ಶತಭಿಷ ನಕ್ಷತ್ರ ಇರೋದ್ರಿಂದ ಚಂದ್ರ ರಾಹುಸಾರ, ರಾಹು ಶನಿಸಾರ, ಶನಿ ಗುರುಸಾರ, ಗುರು ಚಂದ್ರನ್ ಸಾರ. 4 ಜನ ಒಂಥರ ಏನೋ ಕಾರ್ಮೋಡ, ಏನೋ ಒಂಥರ ಎಳೆದಾಟ. ರಾಹುಸಾರ ಅಂದ್ರೆ ನಾನು ಸ್ವಲ್ಪ ಗಾಬರಿ ಪಡ್ತಾನೆ. ಯಾಕಂದ್ರೆ ರಾಹು ಶನಿ ಸಾರದಲ್ಲಿದ್ದಾನೆ, ಆ ಶನಿ ಗುರು ಸಾರದಲ್ಲಿದ್ದಾನೆ, ಗುರು ಚಂದ್ರನ್ ಸಾರ. 4 ಜನ ಪರಿವರ್ತನಾ ಯೋಗದಲ್ಲಿರ್ತಕ್ಕಂಥದ್ದು ಮೇಷರಾಶಿ. ಕಟುಕ ವೃತ್ತಿಗಳು, ಪೊಲೀಸ್, ರಕ್ಷಣೆ, ಕಾಪಾಡುವಿಕೆ, ಟ್ಯಾಕ್ಸ್ ಆಫೀಸರ್ಸ್, ಅಂತಹ ವೃತ್ತಿಯಲ್ಲಿರೋರಿಗೆ ಬಲವೇ, ಏನು ಮಾಡಕ್ಕಾಗಲ್ಲ. ಇನ್ನು ವೃಷಭ ರಾಶಿ. ನಮ್ಮ ದೇಶದ ಟ್ಯಾಕ್ಸ್ ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ. ಹುಟ್ಟಾಯ್ತು, ನಮ್ಮ ಅಮ್ಮ ಅಪ್ಪ ಸರಿ ಇಲ್ಲ, ನಮ್ಮ ಪರಿಸರ ಸರಿ ಇಲ್ಲ, ನಮ್ಗೆ ಒಳ್ಳೆ ಮನೆ ಕೊಟ್ಟಿಲ್ಲ, ಒಳ್ಳೆ ಕಾರ್ ಕೊಟ್ಟಿಲ್ಲ ಅನ್ನೋದು ಮಹಾ ತಪ್ಪು. ನಾವು ದುಡ್ಕೊಳ್ಳೋಣ ಮಕ್ಕಳು, ನಾವು ಓದ್ಕೊಳ್ಳೋಣ ಮಕ್ಕಳೇ. ಹಾಗೆ ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮದು ಗಣರಾಜ್ಯ ಆಯ್ತು. ನೆನಪಿಟ್ಕೊಳ್ಳಿ, ಗಣರಾಜ್ಯೋತ್ಸವ ಅನ್ನೋದು ಅದೇ. ಗಣಗಳು, ರಾಜ್ಯಗಳಲ್ಲ. ಪ್ರತಿ ರಾಜ್ಯನೂ ಒಂದೊಂದು ದೇಶ, ಒಂದೊಂದು ಭಾಷೆ, ಒಂದೊಂದು ರೀತಿಯ ರಿವಾಜುಗಳು, ಪೂಜೆಗಳು, ಸಂಕಲ್ಪಗಳು ನಮ್ಮ ದೇಶ. ನೆನ್ಪಿಟ್ಕೊಳ್ಳಿ. ಸೊ ಅದರಿಂದ ಇದ್ದಿದ್ದೆ ಇದೊಂದು ಅಸಮತೋಲನ, ಏನು ಮಾಡ್ಲಿಕ್ಕೆ ಆಗೋಲ್ಲ ನಮ್ಮದು. ಸೊ ದಟ್ ಇಸ್ ದರ್ ಎವ್ರಿವೇ. ನಮ್ಮ ಭಾರತದಲ್ಲಿ ಸ್ವಲ್ಪ ಜಾಸ್ತಿ. ಸೊ ನಾವು ಯಾರನ್ನೂ
ಸರಿ ಇಲ್ಲ ಅಂತ ಹೇಳೋದು ಬೇಡ. ನಾವು ಸರಿ ಇಲ್ಲ. ಬೀಯಿಂಗ್ ಇನ್ ಸಿಸ್ಟಮ್ ನೆವರ್ ಬ್ಲೇಮ್ ದಿ ಸಿಸ್ಟಮ್. ನಮ್ಮ ದೇಶದಲ್ಲೇ ಎತ್ಕೊಂಡು ನಮ್ಮನ್ನೇ ತಿನ್ಕೊಂಡು ನಮ್ಮ ದೊರೆ ಕೆಳಗಡೆನೆ ಎತ್ಕೊಂಡು ಎಲ್ಲ ಪಡ್ಕೊಂಡು ಬೆನಿಫಿಟ್ಸ್ ಪಡೆದೇ ಇಲ್ವಾ? ನಮ್ಮ ದೇಶಕ್ಕೆ ನಾವು ಮೋಸ ಮಾಡೇ ಇಲ್ವಾ? ಟ್ಯಾಕ್ಸ್ ವಿಚಾರದಲ್ಲಿ, ರೂಲ್ಸ್ ವಿಚಾರದಲ್ಲಿ, ಪಾಲಿಸಿ ವಿಚಾರದಲ್ಲಿ, ಪ್ರೊಸೀಜರ್ ವಿಚಾರ. ಅರೆ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲ್ ಜಂಪ್ ಮಾಡ್ತೀವಿ ನಾವು, ಅದೇ ದೊಡ್ಡ ಮೋಸ. ಭಿಕ್ಷುಕರು ಬಂದ್ರೆ ಭಿಕ್ಷೆ ಹಾಕ್ತೀವಿ ನಾವು, ಅದು ಇನ್ನೊಂದು ದೊಡ್ಡ ಮೋಸ. ಏನೇನೋ ಇದೆ. ಎಕ್ಸ್ಪೈರಿ ಆಗ್ಬಿಟ್ಟಿದೆ ಲೈಸೆನ್ಸ್, ಪೊಲೀಸ್ ಸಿಕ್ಕಿದ ತಕ್ಷಣ 1000 ರೂಪಾಯಿ ಫೈನ್ ಅಂತ ಹೇಳಿದ ತಕ್ಷಣ ನಾನು ಕಟ್ಟಿದ್ದೀನಿ ಮಕ್ಕಳೇ. ಒಂದು ಕೇಸ್ ವಿಚಾರವಾಗಿ ಬರ್ಬೇಕಾದ್ರೆ ಗೊತ್ತಿಲ್ಲ ಕಾರ್ ಹೆಂಗ್ ಸ್ಪೀಡಾಗಿ ಬಂದಿದೆ, 127 ಸಿಗ್ನಲ್ ತೋರಿಸ್ತಿದೆ. ಹಾಸನದಿಂದ ಹೆಂಗ್ ಬರ್ತಿದ ತಕ್ಷಣ ಇಲ್ಲ ಸಾರ್ ಅಂತಾನೆ ಡ್ರೈವರ್. ಅವ್ರು ತೋರಿಸ್ತಿದ್ದಾರೆ, ಗುರುಗಳೇ ನೋಡಿ ಅಂತ. ವಾದ ಮಾಡಿ ಏನಿಲ್ಲ, ಇಟ್ಸ್ ಪ್ರಿಂಟ್ ಔಟ್ ಸ್ಟ್ರೈಟ್ ಅವೇ. 1000 ರೂಪಾಯಿ ತಗೊಳ್ಳಿ ಸರ್, ಡನ್, ಕ್ಷಮಿಸಿ ಸರ್, ಆಗಿರುತ್ತೆ. ನನ್ನ ಕಾರ್ ಓಡಿಲ್ಲ ಅಂತ, ಯಾಕಂದ್ರೆ ಟಿಕಿ ಕೊಡುತ್ತೆ. 127 ಕಿಲೋಮೀಟರ್ ಸ್ಪೀಡ್ ಅಂದ್ರೆ ಕಾರ್ಗೆ ಅದೊಂದು ಸೆಟಪ್ ಇದೆ, ಅದೊಂದು ಅಡ್ಜಸ್ಟ್ಮೆಂಟ್ ಇದೆ. 80 ಮೇಲೆ ಹೋಗಿದ್ದೆ ಕ್ಲಿಂಗ್ ಅಂತ ಒಂದು ಬಾರಿ ಕೊಡುತ್ತೆ, 100 ಮೇಲೆ ದಾಟಿದ್ದೆ ಗಂಟೆ ಹೊಡೆಯುತ್ತೆ ನನ್ನ ಕಾರು. ಅದರ ಸೆಟ್ ಮಾಡಿಟ್ಟು ಈಗ ಮಿಸ್ ಆಯ್ತು, ಎಲ್ಲಿ ಮಿಸ್ ಆಯ್ತು, ಎಲ್ಲೋ ಟಯರ್ಡಾಗಿ ಮಲಗಿದ್ನ, ಇನ್ನೊಂದ ಸುಸ್ತ, ಏನೋ ಒಂದು, ಡನ್, ದಿಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಅಲ್ಲಿ ಸುಳ್ಳು ಹೇಳಿಲ್ಲ, ಅಡ್ಜಸ್ಟ್ ಮಾಡಿ ಅಂತ ಹೇಳಿಲ್ಲ. ನಾವೇ ಅವ್ರನ್ನ ಪ್ರಚೋದನೆ ಮಾಡಿದಾಗೆ ಆ ರಕ್ಷಣಾ ಅಧಿಕಾರಿಗೆ, ಪೊಲೀಸ್ ಅಧಿಕಾರಿಗೆ, ನೋಡಿ ಸರ್ ಅಡ್ಜಸ್ಟ್ ಮಾಡು. ಎಷ್ಟು ಜನ ನಾವು ಈ ತರ ಮಾಡಿಲ್ಲ? ಲೈಸೆನ್ಸು, ಸಿಗ್ನಲ್ ಜಂಪು, ಎಮಿಷನ್ ಟೆಸ್ಟು ಎಲ್ಲ ಕೈ ಕಟ್ಬಿಡ್ಬೇಕು. ತಪ್ಪಾಗಿದೆ ಅಂದಾಗ ಯಾರಾದರೂ, ನಾವೆಲ್ಲ ಸುಳ್ಳೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಟೈಮಿಂದ ಹಿಡಿದು ಪ್ರತಿಯೊಂದು ಎಲ್ಲಾ ಇದ್ರಲ್ಲಿ ಬದುಕ್ತಿದ್ದೇವೆ. ನೀವು ನೋಡಿ, ಬೆಳಿಗ್ಗೆ ಎದ್ದು ಬೆಂಗಳೂರಲ್ಲಿ ನೀವು ನೋಡಿ ಮಕ್ಕಳು, ಬೇಜಾರು ಮಾಡ್ಕೋಬೇಡಿ, ಹೋಗೋ ವೇಗ ನೋಡ್ಬೇಕು, ಗುಂಡಿಗೆ ಮೇಲೆ ಬಂದ್ಬಿಡ್ತಾರೆ, ಎದೆ ಮೇಲೆ ಬಂದಾಗ ಗಾಡಿಗಳು ಓಡಿಸ್ತಾರೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ, ಅವ್ನು ರೈಟ್ ಟೈಮ್ಗೆ ಆಫೀಸ್ಗೆ ಹೋಗಿದ್ದಾನ ಅಂತೇಳಿ ಅವ್ನು ಹೋಗೋ ವೇಗ ನೋಡಿದ್ರೆ, ಇವ್ನು ಹೋಗ್ಬಿಟ್ಟು ಇವ್ನು ದೊಡ್ಡ ಆಫೀಸರು. ಅಲ್ವೇ ಇಲ್ಲ, ಅವ್ನು ಆಫೀಸ್ ಬೈ ರೇಂಜ್ ಇರ್ತಾನೆ. ದಡ ಅಂತ ಆಫೀಸ್ 9 ಗಂಟೆ ಎಂಟ್ರಿ ಅಂದ್ರೆ ಇವ್ನು ಎಂಟ್ರಿ ಕೊಡೋದೆ 9:15ಗೆ 9:15. ಇದೇ ತಮಾಷೆ. ಇನ್ನು ಬೇಗ ಹೋದ ಅಂತ ಇಟ್ಕೊಳ್ಳಿ, ಅಟೆಂಡೆನ್ಸ್ ಅಲ್ಲಿ ಸಿಗ್ನೇಚರ್ ಆಗ್ಬಿಟ್ಟು ಹೊರಗಡೆ ಒಂದು ಚಾಯ, ಒಂದು ದಮ್ಮ, ಇದೇ ಮಾಡ್ತಾರೆ. 190% ಜನ ಇವತ್ತು ಮಾಡೋದದೆ. ಓಡೋ ವೇಗ ನೋಡ್ದಂದ್ರೆ ಇವನೇನೋ ಇಂಡಿಯಾನ 10 ಚೈನಾ ಕೊಂಡ್ಕೊಳ್ಳೋ ಹಂಗ್ ಮಾಡ್ತಾನೆ ಅನ್ನೋ ತರ, ಅಷ್ಟು ಸಿನ್ಚೂರ್, ಅಷ್ಟು ವೇಗ. ಟಿಫಿನ್ ಕಟ್ಟೆ ಅದತ್ತೆ ಇದತ್ತೆ ಅಂತ ಓಡೋ ವೇಗ ನೋಡ್ಬೇಕು. ಆ ತಾಯಂದ್ರು, ಈ ಯಜಮಾನಂದ್ರುಗಳು ಏನೋ ಎಳೆದ್ಬಿಟ್ಟು ರೋಡಲ್ಲಿ ನಿನ್ನಿಂದ ಲೇಟ್ ಆಯ್ತು, ಅದ ಲೇಟ್ ಆಯ್ತು, ಸಿಗ್ನಲ್ ಅದು, ಯಾರಾದ್ರೂ ಪಕ್ಕಕ್ಕೆ ಬಂದಿದ್ದೆ, ಸರಿ ಆಯ್ತು, ನೀವು ಅವ್ರ ಜೊತೆಲಿ ಹೋಗಿ ನೋಡಿ. ಒಬ್ಬೊಬ್ರದ್ದು ಒಂದೊಂದು ಕಥೆಗಳಿದೆ, ಎಲ್ರೂ ಹೋಗೋದು ಲೇಟೆ. ಅದು ನಮ್ಮ ಭಾರತ ಮಾತ್ರನೇ. ರೈಟ್ ಟೈಮ್ಗೆ ಆಫೀಸ್ಗೆ ಹೋಗೋನ್ ಯಾರೂ ಇಲ್ಲ, ನನ್ನನ್ನು ಸೇರಿಸಿ. ಅದಕ್ಕೆ ಹೇಳಿದ್ದು, ನಮ್ಮಲ್ಲೇ ಎಷ್ಟೋ ಇರ್ಬೇಕಾದ್ರೆ ನಮ್ಮ ದೇಶ ಆಳೋ ವ್ಯವಸ್ಥೆಯನ್ನ, ಸಿಸ್ಟಮ್ ಅನ್ನ ಯಾವಾಗ್ಲೂ ದೂಷಿಸ್ತಾ ಕೂತ್ಕೊಳ್ಳೋ ಬದಲು ಪ್ರತಿಯೊಬ್ರು ಪ್ರತಿ ಮನೆಯಲ್ಲೂ ಒಂದೊಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ತಪ್ಪು ಮಾಡಿದೀವಿ ಅಂತ ಹೇಳ್ಕೊಂಡು ತಲೆ ಬಗ್ಸಿ ಹೋಗೋಣ. ವೃಷಭ ರಾಶಿ ಚೆನ್ನಾಗಿದೆ. ಆಯಿಲು, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಪಾಲಿಟಿಕ್ಸು, ದಂಧ, ಮೋಸ ಮಾಡಿ ಬದುಕೋರ್ಗು ಒಂದು ಕೊಟ್ಟಿರ್ತಾನೆ, ಸಿಗಾಕೋತೀರಿ ಅಷ್ಟೇ. ಯಾರಾದರೂ ನೋಡಿ, 3200 ಕೋಟಿದು GST ಘೋಟಾಲ ಹಿಡಿದಿದ್ದಾರೆ. ಸುಳ್ಳು ಕಂಪ್ನಿಗಳು, ಏನೇನೋ ಟ್ರಾನ್ಸಾಕ್ಷನ್ಗಳು ಎಲ್ಲ ಆಗ್ತಿರ್ತಕ್ಕಂಥದ್ದು. ಅದ್ಭುತಕ್ಕೆ ನಮ್ಮ ಕಮಿಷನರ್ ದಯಾನಂದ್ ಸಾಹೇಬ್ರು ಮೈಕ್ರೋ ಫೈನಾನ್ಸ್ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟರು ಆಕ್ಷನ್ ತಗೋತೀವಿ ಅಂತಿದ್ದಾರೆ. ಯಾರಾದ್ರೂ ಬಡ್ಡಿ, ಮೀಟರ್ ಬಡ್ಡಿ, ಚಕ್ಕರ್ ಬಡ್ಡಿ ಅಂದ್ರೆ ಮಕ್ಕಳೇ ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಡಿ. ನೋಡಿ, ಮೊನ್ನೆ ಒಂದು ಮುತೂಟ್ ಕಂಪ್ನಿ ಮೇಲೆ, ಫೈನಾನ್ಸ್ ಕಂಪ್ನಿ ಮೇಲೆ ಗುಮ್ಮಿದೆ, ಫೈನ್ ಹಾಕಿದೆ, ಸಿಕ್ಕಾಪಟ್ಟೆ ಫೈನ್ ಹಾಕಿದೆ. ಒಡವೆ ಅಡ ಇಟ್ಟು ಗೋಲ್ಡ್ ಸಾಲ ತಗೊಂಡಿದ್ದಾನೆ, ಹೇಳ್ದೆ ಕೇಳದೆ ನೋಟಿಸ್ ಕೊಟ್ಟಿದ್ದಾರೆ, ಓಡೋಗಿದ್ದಾನೆ. ಹಾಕಬೇಡಿ, ಅದೆಲ್ಲ ಗೊತ್ತಿಲ್ಲ, ನಾವು ಹಾಕೋದೆ, ನಾನೇ ದುಡ್ಡು ಕೊಡ್ತೀನಿ, ಇಲ್ಲ ನಾವು ಆಕ್ಷನ್ಗೆ ಇಟ್ಟುಬಿಟ್ಟಿದ್ದೀವಿ. ಇದೆಲ್ಲ ಅಡ್ಜಸ್ಟ್ಮೆಂಟು. ಆಕ್ಷನ್ ಹಾಕಿ ಅವ್ನಿಗೆ ಇನ್ನೂ ಒಂದು 5,000 ರೂಪಾಯಿ ಬ್ಯಾಲೆನ್ಸ್ ಕೊಡಬೇಕು, ಅದು ಕೊಟ್ಟಿಲ್ಲ. ಏನೇನೋ ಸಬೂಗುಬ್ಬುಗಳು, ಸುತ್ತಾಟಗಳು, ಹೋಗಿದ್ದಾನೆ ಅವನು. ನ್ಯಾಯದ ಪರಿಧಿ ದೊಡ್ಡದು, ನ್ಯಾಯದ ಎಲ್ಲೆ ದೊಡ್ಡದು. ನಾನು ಹೇಳ್ತೇನಲ್ವಾ ಮಕ್ಕಳೇ, ಸತ್ಯವೇ ನಮ್ಮ ತಾಯಿ ತಂದೆ.
ನಮಗೆ ಇವತ್ತು ಕಲಿಯುಗು ಕುಳಿದಿರೋ ಸತ್ಯ ಧರ್ಮ ಯಾವ್ದು ಗೊತ್ತಾ? ನ್ಯಾಯ ದೇವತೆ. ಜಸ್ಟಿಸ್ ಮೇ ಬಿ ಡಿಲೈಡ್ ಬಟ್ ವಿಚ್ ವಿಲ್ ನಾಟ್ ಬಿ ಡಿನೈಡ್. ನನ್ನ ಮಾತು ಕೇಳಿ, ನೀವು ಹೋಗಿ ನ್ಯಾಯದ ಪರಿಧಿ ನೋಡಿ. ಈ ಥರದ್ದೆಲ್ಲ ಆಕ್ಷನ್ ಹೆಸರಿನಲ್ಲಿ ನೀವು ಒಡವೆ ಅಡ ಇಡ್ತೀರಲ್ವಾ, ಗುಳು ಮಾಡೋದಕ್ಕೆ ಅಂತ ಸೆಟಪ್ ಮಾಡಿ ಇಟ್ಕೊಂಡಿದ್ದಾರೆ. ನೀವೇನಾದ್ರೂ ಒಂದು 50,000 ರೂಪಾಯಿ ದುಡ್ಡು ಬೇಕು ಅಂದ್ರೆ ನೀವು ಎಷ್ಟು ಅಡ ಇಡ್ಬೇಕು ಗೊತ್ತಾ? 1-1.5 ಲಕ್ಷದ ಇಡಬೇಕು. ಬಡ್ಡಿ ಎಷ್ಟು ಕಟ್ತೀರೋ ಗೊತ್ತಾ? ಒಂದಿನ ಮಿಸ್ ಮಾಡಿ ನೋಡಿ ಮಕ್ಕಳು, 50,000 ದುಡ್ಡು ತಗೋತೀರಲ್ವಾ, ಒಂದು ದಿನಕ್ಕೆ ಎಷ್ಟು ಇಂಟ್ರೆಸ್ಟ್ ಪೆನಾಲ್ಟಿ ಹಾಕ್ತಾರೆ ನೀವು ನೋಡಿ. ನನ್ನ ಸ್ಕ್ರೀನ್ ಶಾಟೇ ತೋರಿಸ್ತಾನೆ ನಿಮ್ಗೆ. ಅಷ್ಟು ದೊಡ್ಡ ಗೋಟಾಲ ಬ್ಯಾಂಕ್ಗಳು, ಫೈನಾನ್ಸ್ಗಳು ಇದಾವೆ. 53,000 ಒಂದು ಲೋನ್ ಕಟ್ಬೇಕು ನಾನು, ಬಿಸ್ನೆಸ್ ಲೋನ್. ನಾನು 40 ದಿನದಿಂದ ಕೇಳ್ತಿದ್ದೀನಿ. ಅವ್ರಿಗೆ ದುಡ್ಡು ಬೇಕು ಅಂದಾಗ ಮಾತ್ರ ಫೋನ್ ಮಾಡ್ತಾರೆ. ಕಂಪನಿ ಮುಚ್ಚಿಬಿಟ್ಟಿದೆ, ನಾನೇನೋ ನನ್ನ ಸಾಮರ್ಥ್ಯದಿಂದ ಏನೋ ಒಂದು ಮಾಡಿ ಕಟ್ತಿದ್ದೇನೆ, ನಾನು ಸ್ವಲ್ಪ ಸಮಯ ಕೊಡಿ, ಅದು ಇದು ಅಂತ ಮಾಡಿ. ಡಿಸೆಂಬರ್ ಮುಗಿದು ಹೋಗ್ಬಿಟ್ಟಿದೆ, ಕಟ್ಟಿದ್ದಾನೆ. ಇಲ್ಲ ಜನವರಿಗೂ ಕಟ್ಟಬೇಕು. ಸರಿ, ಡೀಟೇಲ್ ಕಳಿಸಿ, ಸ್ಟೇಟ್ಮೆಂಟ್ ಕಳಿಸಿ. ಇಲ್ಲ, ಜನವರಿ 5ಕ್ಕೆ EMI ಎಷ್ಟು ಕಟ್ಟಬೇಕು? 53,000. ನೀವು ನಂಬಿ ಜನವರಿ 15ಕ್ಕೆ ಡೀಟೇಲ್ ಕಳಿಸ್ತಾರೆ. ಈಗ ಪೇಮೆಂಟ್ ಕಳಿಸಿ ಅಂತಾರೆ. ಲಿಂಕ್ ಒತ್ತಿದ್ರೆ 65,000 ಕೇಳುತ್ತೆ. ಏನ್ರಿ ಇದು ಅಂದ್ರೆ, ನೀವು ಲೇಟ್ ಕಟ್ಟಿದ್ರಿ, ಚೆಕ್ ಬೌನ್ಸ್ ಕೇಸು, ಪೆನಾಲ್ಟಿ ಕೇಸು, ಪರ್ ಡೇ ಇಂಟ್ರೆಸ್ಟ್, ಏನೋ ಮಾತಾಡೋಗಿಲ್ಲ. ನನ್ನ ಸ್ಥಾಯಿಗೆ ನಾನು ಅಲ್ಲಿ ಹಿಡಿದು ಅವ್ರ ತರ ಗೂಂಡ ತರ ಇಂದಿರಾನಗರ್ಕ ಗೂಂಡಾವು ಅಂತ ರಾಹುಲ್ ದ್ರಾವಿಡ್ದೊಂದು ಆಡ್ ಬಂದಿತ್ತಲ್ಲ, ನಾನು ಈ ಗೂಂಡ ಅನ್ಬೇಕಷ್ಟೆ. ಇದೆಲ್ಲ ಆಗೋಲ್ಲ. ಹಂದಿ ಜೊತೆ ಏನ್ ಗುದ್ದಾಡೋದು, ಬಿಟ್ಬಿಡ್ಬೇಕಾಗುತ್ತೆ. ಆಮೇಲೆ ಕಟ್ತೀನಪ್ಪ, ಸ್ವಲ್ಪ ಸಮಯ ಕೊಡಿಪ್ಪ ಅಂತ ಹೇಳಿ ಇನ್ನೊಂದೇನೋ ಒಂದು ಮಾತಾಡ್ಕೊಂಡು ಸುಮ್ಮನಾದೆ. ವೆರಿ ಕೇರ್ಫುಲ್ ಮಕ್ಕಳೇ, ದಯಮಾಡಿ. ಗುರು ವಕ್ರ, ವೆರಿ ಕೇರ್ಫುಲ್, ಮ್ಯಾನೇಜ್ ಯುವರ್ ಫಂಡ್ಸ್ ಆಲ್ಸೋ. ಸೊ ಅಂತ ಒಂದು ಇಲಾಖೆ ಮೋಸದ ವ್ಯವಹಾರಗಳು ಕೂಡ ಮಾಡ್ತಾರೆ. ಇದೇ ಒಳ್ಳೇದು, ಸಿಕ್ಕಾಕೊಂಡು ಬಿಡ್ತೀರಿ, ಎಚ್ಚರಿಕೆ. ಮಿಥುನ ರಾಶಿ ಚೆನ್ನಾಗಿದೆ. ವೈದಿಕ ವೃತ್ತಿಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಪ್ರಗತಿ. ಮೋಸ ಏನಾದ್ರೂ ಮಾಡಿದ್ರು ತುಂಬಾ ಹಳೇ ಗಾಯ, ಹಳೇ ಮೋಸ, ಹಳೇ ದಗ ಒಂದ್ ಎತ್ಕೊಂಡು ಬರುತ್ತೆ. ನೆನಪಿಟ್ಕೊಳ್ಳಿ, ಹುಡುಕೊಂಡು ಬರುತ್ತೆ ಮಕ್ಕಳೇ. ಇನ್ನೊಬ್ಬರ ಮನೆ ಕೆಡಿಸೋದು, ಇನ್ನೊಬ್ಬರ ಬದುಕು ಕೆಡಿಸೋದು, ಇನ್ನೊಬ್ಬರ ಜೀವನ ಕೆಡಿಸಿ ಬದುಕೋದು, ನಿಮ್ಮನ್ನು ಪ್ರಕೃತಿ ಮಾತೆ ಬಿಡುವುದಿಲ್ಲ. ಯಾರಾದ್ರೂ, ನಾನಾಗ್ಲಿ, ನೀವಾಗ್ಲಿ, ದೇವರಾಗ್ಲಿ, ಆತನಿಗೆ ಆ ತಾಯಿ ಜೀವ ಶಾಪ ಇಟ್ಟು ಬಿಡ್ತು. ನಾನು ಹೇಗೆ ನನ್ನ ಗಂಡನಿಂದ ನರಳಿ 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 ದೂರ ಹೋಗಿ ಅರ್ಧಂತರದಲ್ಲಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಿದ್ದೇನೋ, ನರಳಿ ನರಳಿ ಜೀವ ಬಿಡ್ತಿದ್ದೇನೆ, ನೀನು ನಿನ್ನ ಹೆಂಡತಿ ಹಿಂಗೆ ಬಿಡಬೇಕು ಅಂತ ಒಂದು ತಾಯಿ ಶಾಪ ಇಡುತ್ತೆ. ಭಗವಂತ ಅದಕ್ಕೆ ರೂಪ ಎತ್ತಿ ಜೀವನ ಪರ್ಯಂತ ನರಳ್ತಾನೆ, ಹಾಗೆ ಜೀವ ಬಿಡ್ತಾನೆ. ಆತನ ಪತ್ನಿಯೂ ಹಾಗೆ ಬಿಡ್ತಾಳೆ. ಆತ್ಮಹತ್ಯೆ, ನಾನು ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ನಾವು ನಿತ್ಯ ಆರಾಧಿಸುವ ಪೂಜಿಸುವ ಭಗವಂತನೂ ಆತ್ಮಹತ್ಯೆಯೇ, ನಾವು ನಿತ್ಯ ಆರಾಧಿಸುವ ಪರಮಗುರುವೂ ಆತ್ಮಹತ್ಯೆಯೇ ಇದೆ, ಬಿಡುವುದಿಲ್ಲ. ದೊರೆಯುವ ಆತ್ಮಹತ್ಯೆಯೇ, ನೆನಪಿಟ್ಟುಕೊಳ್ಳಿ. ಸೊ ಮಿಥುನಂ, ಜಾಗ್ರತೆ. ಆದಷ್ಟು ಇವತ್ತಿಂದಾದ್ರೂ ಇನ್ನು ಬೇಡ, ಬಿಟ್ಟು ಕೊಡೋಣ. ಇನ್ನೂ ಏನು ಕಬ್ಜಾ, ಇನ್ನೂ ಏನು ಒಂದು ಕುಜ ವಕ್ರ, ಭೂಮಿಗೆ ಸಂಬಂಧಪಟ್ಟಂಥದ್ದು ಏನಾದ್ರೂ ಬೇಲಿ ಹಾಕೊಂಡಿದ್ರಿ, ಕಬ್ಜಾ ಮಾಡಿ ಇಟ್ಕೊಂಡಿದ್ರಿ, ಬರ್ತಾನೆ ಮೇಲಿಂದ ಕಬ್ಜಾ ಹಾಕ್ಸ್ಲಿಕ್ಕೆ. ಹುಷಾರು, ಜಾಗರೂಕತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಸ್ವಲ್ಪ ಮಂಡಿ ನೋವು, ಸೊಂಟ ನೋವು, ಕಫ, ಪಿತ್ತ, ವಾತ ಇವುಗಳಲ್ಲಿ ವೈಪರೀತ್ಯಗಳಿದ್ರೆ ಸ್ವಲ್ಪ ಏರುಪೇರಾಗುತ್ತೆ. ಜಾಗರೂಕತೆ, ಆರೋಗ್ಯದಲ್ಲಿ ನೋಡ್ಕೊಳ್ಳಿ, ಹುಷಾರಾಗಿರಿ. ಗಾಳಿ ಮಾತುಗಳಿಂದ ದೂರವಿರಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ನ್ಯಾಯಾಂಗ ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಇಂಥವುಗಳಲ್ಲಿ ಕಾಪಾಡುವಂತ ಇಲಾಖೆಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತದ ದಿನ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ, ನಿಮಗೂ ಚೆನ್ನಾಗಿದೆ. ಚಂದ್ರ ರಾಹುಸಾರ, ರಾಹು ಕೇಂದ್ರದಲ್ಲಿ. ಸ್ವಲ್ಪ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ. ಹೊಟ್ಟೆ ಇನ್ಫೆಕ್ಷನ್, ಮಂಡಿ ನೋವು, ಹುಳಿ, ಅಜೀರ್ಣ ಬಾಧೆಗಳಿಂದ ಬಳಲ್ತಕ್ಕಂಥದ್ದು ಒಂದಾಗುತ್ತೆ. ತುಂಬಾ ತೀರಾ ಕುಡಿಯೋ ಅಭ್ಯಾಸ ಇರೋರು ಸ್ವಲ್ಪ ನೋಡ್ಕೊಂಡು ಜಾಗ್ರತೆ ಮಕ್ಕಳು. ಏನ್ ಮಾಡೋದು, ಇವತ್ತು ಕುಡಿತಾ ಇಲ್ಲ ಅಂದ್ರೆ ಅದೊಂದು ನಮ್ಮ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಜಾಗರೂಕತೆ. ತುಲಾ ರಾಶಿ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ವೇದ,
ದೇವಸ್ಥಾನ, ಆಲಯ, ಪೂಜಾ, ಸಂಸ್ಕಾರ, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಏನೋ ಒಂಥರ ಭಾರ. ಸುಖದಲ್ಲಿ ರಾಹು, ಚಂದ್ರ ರಾಹು ಸಾರದಲ್ಲಿದ್ದು ಪೂರ್ವ ಪುಣ್ಯ ಸ್ಥಾನದಲ್ಲೂ ಕೂಡ ರಾಹು ಇರೋದು ಒಂಥರ ಏನೋ ತೊಳಲಾಟ, ಏನೋ ಸಂಕಟ, ಏನೋ ಭಾರ. ಬರಬೇಕಾದ ದುಡ್ಡು, ಕೊಡಬೇಕಾದ ದುಡ್ಡು, ಆಗಬೇಕಾದ ದುಡ್ಡು, ಈ ತರದ ವಿಚಾರದಲ್ಲಿ ಕೆಲವೊಂದು ಎಳೆದಾಟಗಳ ಬಾಬತ್ತು ಆಗ್ತಿರತಕ್ಕಂಥದ್ದು. ಜಾಗರೂಕತೆ. ಯಾರನ್ನು ನಂಬಬೇಡಿ. ಶನಿ ಚಂದ್ರ ಸೇರಿದ್ರೆ ಉಳಿಯ. ಕೊಟ್ಟು ಕೆಡೋದಕ್ಕಿಂತ ಕೊಡದಿರೋ ಕೆಟ್ಟು ಬಿಡೋಣ. ಹೋಗಪ್ಪ, ನಾನು ಕೊಟ್ಟು ಯಾಕೆ ಕೆಟ್ಟವನಾಗ್ಬೇಕು. ಧನುಸು ರಾಶಿ ಚೆನ್ನಾಗಿದೆ. ವಿಜಯ. ಅಂದುಕೊಂಡಂತ ಕೆಲಸ ಕಾರ್ಯ ತುಂಬಾ ಧೈರ್ಯವಾಗಿ ಎದುರಿಸಿ ಗೆಲ್ಲತಕ್ಕಂಥ ದಿನ. ಮಕರ ರಾಶಿ ನೀವು ಅಂದುಕೊಂಡಷ್ಟು ವೇಗವಾಗಿ ಕೆಲವು ಕೆಲಸಗಳು ನಡೆಯಲ್ಲ. ರಾಹು ಏನೋ ವೇಗವಾಗಿ ಕಾಣಿಸಿದಾಗ ವೇಗವಾಗಿ ಆಗಬೇಕಾದ ಕೆಲಸ ನಿಧಾನವಾಗಿ ಆಗಬೇಕಾದ ಕೆಲಸ ವೇಗ. ಇವುಗಳಲ್ಲಿರ್ತಕ್ಕಂಥ ಒಂದು ಭಾವವಿರುತ್ತೆ, ಒಂದು ಸಣ್ಣ ಎಚ್ಚರಿಕೆ. ಇನ್ನು ಕುಂಭರಾಶಿ ಒಂಥರ ಮಂದಗಮನ. ಯಾವ ಕೆಲಸ ಮಾಡಬೇಕು ಅದರ ಮೇಲೆ ಇಚ್ಛೆ ಇಲ್ಲ, ಯಾವ ಕೆಲಸ ಮಾಡಬಾರ್ದು ಅದರ ಮೇಲೆ ಇಚ್ಛೆ ಅನ್ನಿಸ್ತಕ್ಕಂಥದ್ದು ನಡೆಸುತ್ತೆ. ಆದ್ರೆ ಶುಕ್ರ ಧನಸ್ಥಾನದಲ್ಲಿರುವುದರಿಂದ ರಾಹು ಜೊತೆ ವಿಪರೀತ ಲಕ್ಷ್ಮಿ ಯೋಗ, ಕೋಡೀಶ್ವರ ಯೋಗ ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ. ಬಟ್ ಕೆಲವರು ತುಂಬಾ ಎತ್ತರವಾಗಿರೋರು ಕೂಡ ನೆತ್ತಿ ಮೇಲೆ ಬಂಡೆಗಲ್ಲೂ ಎಳ್ಕೊಬಿಡ್ತೀರಿ. ಹುಷಾರು. ದುಡ್ಡಿನ ಮದ, ಅಧಿಕಾರದ ಮದ, ನನ್ನಿಂದಲೇ ಗೆಲುವು, ನಾನೇ ಗೆದ್ದಿತ್ತು, ಅವೆಲ್ಲ ಇಲ್ಲ. ದೈವಾನುಗ್ರಹ ಇಲ್ಲದೆ ಯಾರೂ ಗೆಲ್ಲೋಕ್ಕಾಗಲ್ಲ. ಎಚ್ಚರಿಕೆ ಎಚ್ಚರಿಕೆ. ಸ್ವಲ್ಪ ವಿಪರೀತ ಅಹಂಭಾವದಿಂದ ನಡ್ಕೊಬಿಡ್ತೀರಿ. ಎಚ್ಚರಿಕೆ ಮಕ್ಕಳ. ದೈವದ ಮೇಲೆ ನಂಬಿಕೆ ಇಡಿ. ದೈವವೇ ನಡೆಸ್ತಿರೋದು, ನಾವಲ್ಲ. ಇನ್ ಮೀನರಾಶಿ, ಚಂದ್ರ ರಾಹು ಸಾರದಲ್ಲಿತ್ತು. ಆ ರಾಹು ನಿಮ್ಮನೇಲೇ ಇದ್ದಾನೆ. ಶನಿ ಸಾರದಲ್ಲಿ ಶುಕ್ರನ್ ಜೊತೆ ಬೇರೆ ಸೇರಿದ್ದಾನೆ. ಕಲಾವಿದರು, ಆಕ್ಟಿಂಗು, ಮಾಡ್ಲಿಂಗು, ಟ್ರಾವೆಲ್ಲು, ವೆಹಿಕಲ್ಲು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಭೋಜನ, ಖುಷಿಪಡಿಸೋದು, ನಟನ, ನಾಟ್ಯ, ಬರವಣಿಗೆ, ಅಲಂಕಾರ, ಬಂಗಾರ, ಬೆಳ್ಳಿ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರವೇಶಗಳ ಅವಕಾಶಗಳ ಸಂಗಮ. ಸ್ವಲ್ಪ ಖರ್ಚಷ್ಟೇ ಬ್ರ್ಯಾಂಡ್ಗೋಸ್ಕರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.